ನಮಸ್ಕಾರ. ಚಿತ್ಪಾವನ ಶಿಕ್ಷಣ ವೇದಿಕೆ ಎನ್ನುವ ಒಂದು ಸಣ್ಣ ನಮ್ಮ ವಾಟ್ಸಪ್ ಗ್ರೂಪಿನ ಮೂಲಕ ನಾವು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಇರುವಂಥ ಅವಕಾಶಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಇದರಲ್ಲಿ ಬಹಳ ಮುಖ್ಯ ಭಾಗವಾಗಿರುವಂಥದ್ದು ಉನ್ನತಿ ಎನ್ನುವಂಥ ವೆಬಿನಾರ್ ಸಿರೀಸ್. ಕನಿಷ್ಠ ತಿಂಗಳಿಗೆ ಒಂದು ವೆಬಿನಾರನ್ನು ಕಳೆದ ಜೂನ್ ತಿಂಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆ ಕಾರ್ಯಕ್ರಮದ ಪ್ರಯುಕ್ತ ಜನವರಿ ತಿಂಗಳ ಇವತ್ತು ಈ ದಿನದಂದು ನಮ್ಮನ್ನು ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್ ಅವರು ವೆಟರ್ನರಿ ಸೈನ್ಸ್ ಈ ವಿಭಾಗದಲ್ಲಿರುವಂತಹ ವಿಪುಲ ಅವಕಾಶಗಳ ಬಗ್ಗೆ ಮಾಹಿತಿಗಳನ್ನು ಕೊಡಲು ಸಂತೋಷದಿಂದ ಒಪ್ಪಿ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಮೊದಲಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರು ಮೂಲತಃ ಹೊಸಮಠದವರು. ಅವರು ವೆಟರ್ನರಿ ಸೈನ್ಸಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅದರಲ್ಲೇ MVSCಯನ್ನು ವೆಟರ್ನರಿ ಬಯೋಕೆಮಿಸ್ಟ್ರಿಯನ್ನು ಜಬಲ್ಪುರ್ನಲ್ಲಿ ಮುಗಿಸಿದ್ದಾರೆ. ಅದೇ ರೀತಿ PhDಯನ್ನು ಅನಿಮಲ್ ಬಯೋಕೆಮಿಸ್ಟ್ರಿ ಈ ವಿಭಾಗದಲ್ಲಿ ICAR NDRI ಕರ್ನಲ್ ಇದರಲ್ಲಿ ಮುಗಿಸಿದ್ದಾರೆ. ಅವರು ಈ ಡಿಗ್ರಿಗಳಲ್ಲದೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಅನಿಮಲ್ ವೆಲ್ಫೇರ್, ಕಮ್ಯುನಿಕೇಟಿವ್ ಇಂಗ್ಲಿಷ್ ಮತ್ತು ಎಜುಕೇಷನಲ್ ಟೆಕ್ನಾಲಜಿ ಈ ವಿಭಾಗಗಳಲ್ಲೂ ಸಾಧನೆಗಳನ್ನು ಗೈದಿದ್ದಾರೆ. 13 ವರ್ಷಗಳ ಕಾಲ ಕರ್ನಾಟಕ ಘನ ಸರ್ಕಾರದ ವೆಟರ್ನರಿ ಆಫೀಸರ್ ಆಗಿ ದುಡಿದಿರುವ ಇವರು ಪ್ರಸ್ತುತ ಅಥಣಿಯಲ್ಲಿರುವಂತಹ ವೆಟರ್ನರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅವರ ಚಿಕ್ಕಪ್ಪ ಡಾಕ್ಟರ್ ಸುರೇಶ್ ಹೆಬ್ಬಾರ್ ಅವರು ಹೇಳಿದ ಹಾಗೆ ಡಾಕ್ಟರ್ಗಳಲ್ಲಿ ಡಾಕ್ಟರ್ ಅವರು. ಯಾಕಂತ ಹೇಳಿದರೆ ಅವರು ವೆಟರ್ನರಿ ಸೈನ್ಸ್ ಮಾಡಿದಾಗಲೇ ತನ್ನ ಡಾಕ್ಟರ್ ಪದವಿಯನ್ನು ಗಳಿದಿದ್ದಾರೆ. ಅದರ ಮೇಲೆ ಅವರು ಡಾಕ್ಟರೇಟನ್ನು ಕೂಡ ಮಾಡಿ ಸಂಶೋಧನಾ ರಂಗದಲ್ಲೂ ಕೂಡ ಅತ್ಯಂತ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ಈಗಾಗಲೇ ಸುಮಾರು 10 ರಿಸರ್ಚ್ ಪೇಪರ್ಸ್ಗಳನ್ನು, 35ಕ್ಕೂ ಹೆಚ್ಚು ಪಾಪ್ಯುಲರ್ ಆರ್ಟಿಕಲ್ಸ್ಗಳನ್ನು, ಅದೇ ರೀತಿ ಸಾಕಷ್ಟು ಸೆಮಿನಾರ್ ಪ್ರೆಸೆಂಟೇಷನ್ಸ್ಗಳನ್ನು ಅವರು ನೀಡಿ ಸಮಾಜಕ್ಕೆ, ಈ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಷೇತ್ರಗಳ ಮಾಹಿತಿ ಸಿಗಬೇಕು, ಈ ವಿಪುಲ ಅವಕಾಶಗಳನ್ನು ಅವರೆಲ್ಲರೂ ಬಳಸ್ಕೊಳ್ಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಉನ್ನತಿ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಡಾಕ್ಟರ್, ನಿಮಗೆ ಮತ್ತು ಭಾಗವಹಿಸಿದ ಎಲ್ಲರಿಗೆ ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತಮಗೆ ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆ ನಿಮಗಾಗಿ. ಸೊ ಓವರ್ ಟು ಡಾಕ್ಟರ್ ಅಪರ್ಣಾ ಹೆಬ್ಬಾರ್. ಧನ್ಯವಾದಗಳು ಶ್ರೀಯುತ ಗಣೇಶ್ ರೆಡ್ಡಿ ಅವರಿಗೆ. ನಾನು ಇವತ್ತು ಈ ವೇದಿಕೆಯ ಮೂಲಕ BVSC ಪ್ರವೇಶ ಪ್ರಕ್ರಿಯೆ ಬಗ್ಗೆ ಹಾಗೂ BVSC ಕಲಿತಾದ್ಮೇಲೆ ಇರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ಸ್ಥೂಲವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೆಕ್ಸ್ಟ್. BVSC ಕಲಿಕೆಯ ಬಗ್ಗೆ ಹೇಳುವುದಾದ್ರೆ, BVSC and AH ಈ ಕೋರ್ಸಿನ ಇಂಪಾರ್ಟೆನ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಮುಂದಿನ ಸ್ಲೈಡ್ಸ್ಗಳಲ್ಲಿ ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ. ನೆಕ್ಸ್ಟ್ ಪ್ಲೀಸ್. ಮೊದಲನೇದಾಗಿ ಡಿಗ್ರಿಯ ಹೆಸರು ಒಬ್ಬರು ವೆಟನರಿ ಡಾಕ್ಟರ್ ಅಂತ ಹಾಕಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ BVSC and AH ಅಂದರೆ ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಇದು 5.5 ವರ್ಷದ ಒಂದು ಕೋರ್ಸ್. ನಮ್ಮ ಟೈಮಲ್ಲಿ ಇದು 4.5 ವರ್ಷ ಪ್ಲಸ್ ಹಾಫ್ ಇಯರ್ ಇಂಟರ್ನ್ಶಿಪ್ ಅಂತ ಇತ್ತು. ಆದರೆ ಈಗ ಹೊಸ VCI ಪ್ರಕಾರ ಇದು 5.5 ವರ್ಷದ ಕೋರ್ಸ್ ಆಗಿರ್ತದೆ. ಇದರಲ್ಲಿ 4.5 ವರ್ಷ ಮತ್ತು 1 ವರ್ಷದ ಇಂಟರ್ನ್ಶಿಪ್ ಇರುತ್ತದೆ. ಇದು 17 ವಿಭಾಗಗಳನ್ನು ಒಳಗೊಂಡಿರ್ತದೆ. ಹಾಗೇನೆ ಲೈಫ್ ಸ್ಟಾಕ್ ಫಾರ್ಮ್ ಕಾಂಪ್ಲೆಕ್ಸ್ ಮತ್ತೆ ಕ್ಲಿನಿಕಲ್ ಕಾಂಪ್ಲೆಕ್ಸ್ ಎಂಬ ಡಿವಿಷನ್ಗಳನ್ನು ಹೊಂದಿರ್ತದೆ. ಅಂದ್ರೆ ಒಬ್ಬ ವೆಟನರಿ BVSC ಅಥವಾ BVSC and AH ಕಂಪ್ಲೀಟ್ ಆಗಬೇಕು ಕೋರ್ಸ್ ಅಂದ್ರೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಫಾರ್ಮ್ ಕಾಂಪ್ಲೆಕ್ಸ್ ಅಥವಾ ಕ್ಲಿನಿಕಲ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ್ದ್ಯಾವ್ದು ಸಬ್ಜೆಕ್ಟ್ಗಳಿರ್ತವೋ ಆ ಎಲ್ಲ ಸಬ್ಜೆಕ್ಟ್ಗಳನ್ನು ಪಾಸ್ ತೆರಗಡೆಯನ್ನು ಹೊಂದಿರಬೇಕಾಗ್ತದೆ.
ಈಗ ಎಲ್ರಿಗೊಂದು ಸಾಮಾನ್ಯವಾಗಿ ಬರುವಂತಹ ಕ್ವಶನ್, ವೆಟನರಿ ಡಾಕ್ಟರ್ ಅಂದ್ರೆ ಯಾವ್ಯಾವ ಎನಿಮಲ್ಸ್ ಅನ್ನ ಟ್ರೀಟ್ ಮಾಡ್ತಾರೆ? ವೆಟನರಿ ಡಾಕ್ಟರ್ ಅಂತ ಹೇಳುವವರು ಅವರು ಎಲ್ಲಾ ರೀತಿ ಅನಿಮಲ್ ಅನ್ನ ಟ್ರೀಟ್ ಮಾಡಬೇಕಾಗ್ತದೆ. ಇದು ಕ್ಯಾಟಲ್, ಬಫೆಲೋಸ್, ಶೀಪ್, ಗೋಟ್, ಕ್ಯಾಮೆಲ್ಸ್, ಯಾಕ್, ಹಾರ್ಸಸ್, ಪೆಟ್ ಎನಿಮಲ್ಸ್ ಅಂಡ್ ವೈಲ್ಡ್ ಎನಿಮಲ್ಸ್. ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಎನಿಮಲ್ಸ್. ಆದ್ರೆ ಈ ಸ್ಟಡಿ ಅಂತ ಹೇಳೋದು, BVSc ಕಲಿತಾ ಇರುವಾಗ ಸ್ಟಡಿ ಅಂತ ಹೇಳೋದು ಆಯಾ ಪ್ರಾಂತ್ಯದಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಕಲಿಕೆಯನ್ನು ನಡೆಸಲಾಗ್ತದೆ. ಅಂದ್ರೆ ನಮ್ಮ ಈಗ ಕರ್ನಾಟಕದ ಉದಾಹರಣೆ ತಗೊಳ್ಳೋದಾದ್ರೆ ಇಲ್ಲಿ ಕ್ಯಾಟಲ್, ಬಫೆಲೋಸ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಾಗೇನೆ ಸ್ಮಾಲ್ ರೂಮಿನೆಂಟ್ಸ್, ಶೀಪ್, ಗೋಟ್ಗಳ ಪಾಪ್ಯುಲೇಷನ್ ಜಾಸ್ತಿ ಇದೆ. ಆದ ಕಾರಣ ಇವುಗಳ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಕಲಿಬೇಕಾಗ್ತದೆ. ಈಗ ಕ್ಯಾಮೆಲ್ ಮತ್ತೆ ಯಾಕ್ ಅದೆಲ್ಲ ಇಲ್ಲಿ ಇಲ್ಲ. ಅದೆಲ್ಲ ಈಶಾನ್ಯ ಭಾರತದಲ್ಲಿ ಯಾಕ್ ಇರ್ಬೋದು ಅಥವಾ ರಾಜಸ್ಥಾನದಂತಹ ರೀಜನ್ ಅಲ್ಲಿ ಕ್ಯಾಮೆಲ್ ಅನ್ನ ಅವರು ಒತ್ತು ಕೊಟ್ಟು ಕಲಿತಾರೆ ವಿನಃ ಬಾಕಿ ಎಲ್ಲ ಹಾರ್ಸಸ್, ಪೆಟ್ ಅನಿಮಲ್ಸ್, ಮುದ್ದು ಪ್ರಾಣಿಗಳ ಬಗ್ಗೆ ಎಲ್ಲರೂ ಕಲಿಬೇಕಾಗ್ತದೆ. ಹಾಗೇನೆ ವೈಲ್ಡ್ ಅನಿಮಲ್ಸ್ ಬಗ್ಗೆ ಕೂಡ ಸ್ಥೂಲವಾದಂತಹ ಪರಿಚಯ, ಸೂಕ್ಷ್ಮವಾದಂತಹ ಪರಿಚಯ BVSc ಕಲಿಕೆಯಲ್ಲಿ ನಡೆಸುತ್ತದೆ. ಆಮೇಲೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತಾದ್ರೆ ಸ್ಪೆಷಲೈಸೇಷನ್ ಕೋರ್ಸ್ಗಳಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ. ಈಗ ಇನ್ನು ಮುಂದೆ ಹೇಳೋದಾದ್ರೆ ವೆಟನರಿ ಕೋರ್ಸ್ ಅಂತ ಹೇಳುದು ಅಥವಾ ಪಶುವೈದ್ಯ ವೃತ್ತಿ ಅಂತ ಹೇಳುದು ಯಾವಾಗಲೂ ಗ್ರಾಮೀಣ ಭಾರತದ ಒಂದು ಭಾಗ ಅಂತ ಹೇಳ್ಬೋದು. ಯಾಕಂದ್ರೆ ಗ್ರಾಮೀಣ ಜನರ ಜೀವನಕ್ಕೆ ಪೂರಕವಾಗಿರುವಂತಹ ಒಂದು ವೃತ್ತಿ ಅಂತ ಹೇಳಿದ್ರೆ ಪಶುವೈದ್ಯ ವೃತ್ತಿ. ಯಾವಾಗ್ಲೂ ವೆಟನರಿ ಡಾಕ್ಟರ್ ಪೋಸ್ಟಿಂಗ್ ಫಸ್ಟ್ ರೂರಲ್ ಇದರಲ್ಲೇನೆ ಆಗಿರ್ತದೆ. ಸೊ ಗ್ರಾಮೀಣ ಭಾಗದ ಅಥವಾ ಗ್ರಾಮೀಣ ಆರ್ಥಿಕತೆಯ ಕೊಂಡಿಯ ಹಾಗೆ ವೆಟನರಿ ಡಾಕ್ಟರ್ ಕೆಲಸ ಮಾಡ್ತಾರೆ. ಈ ವೆಟನರಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾತ್ರ ಅಲ್ಲ, ಅನೇಕ ಭಾಗಗಳಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳಿರ್ತದೆ. ಡೈವರ್ಸಿಫೈಡ್ ಜಾಬ್ ಅಪಾರ್ಚುನಿಟೀಸ್ ಇರುವಂತಹ ಒಂದು ಕೋರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಲೀಸ್. ಈಗ ಒಬ್ಬ ಇಚ್ಛೆ ಇರುವಂತಹ BVSc ಮಾಡುವಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ BVSc ಆದ್ಮೇಲೆ ಹೈಯರ್ ಎಜುಕೇಶನ್ ಕೂಡ ಮಾಡ್ಬೋದು. MVSc ಅಂದ್ರೆ ಮಾಸ್ಟರ್ ಆಫ್ ವೆಟನರಿ ಸೈನ್ಸ್ ಅಂತ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡ್ಬೋದು. ಅದಾದ್ಮೇಲೆ ಡಾಕ್ಟರೇಟ್ ಅಂದ್ರೆ PhD ಪದವಿಯನ್ನು ಕೂಡ ಗಳಿಸಬಹುದು. ಇದನ್ನ ಬೇರೆ ಬೇರೆ ವಿಭಾಗದಲ್ಲಿ ಮಾಡಬೇಕಾಗ್ತದೆ. ಅಂದ್ರೆ MVSc ಅನಾಟಮಿ ಮಾಡಿದ್ರೆ ಯೂಶಲಿ PhD ಅನಾಟಮಿನೇ ಪ್ರಿಫರೇಬಲ್ ಆಗಿರ್ತದೆ. ಹಾಗೇನೆ ಹಲವಾರು ಸಬ್ಜೆಕ್ಟ್ಸ್ ಗಳಲ್ಲಿ MVSc ಮತ್ತೆ PhD ಮಾಡಬಹುದು. ಇಲ್ಲಿ MVSc PhD ಮಾಡುವಾಗ ಹಲವಾರು ಫಂಡಿಂಗ್ ಏಜೆನ್ಸೀಸ್ಗಳು ಇರ್ತವೆ. ಅಂದ್ರೆ ಈಗ ICAR ಎಕ್ಸಾಮ್ ಅನ್ನು ಬರೆದು MVSc ಮಾಡಿದ್ರೆ ಸ್ಕಾಲರ್ಶಿಪ್ ಅಂತ ಸಿಗ್ತದೆ. ಈಗ ಅದರ ಅಮೌಂಟ್ ಸ್ಕಾಲರ್ಶಿಪ್ ಹೈಕ್ ಕೂಡ ಆಗಿದೆ. ನಮ್ಮ ಟೈಮಲ್ಲಿ ಅದು ಪರ್ ಮಂತ್ 13,000 ಇತ್ತು. ಇದು ಅರೌಂಡ್ 20 years ಬ್ಯಾಕ್ ಸ್ಟೋರಿ ನಾನು ಹೇಳ್ತಾ ಇರೋದು. ಆದ್ರೆ ಈಗ ಅದರ ಅಮೌಂಟ್ ತುಂಬಾ 25,000, 30,000 ತನಕ ಹೋಗಿದೆ. ಇದಲ್ಲದೆ ICMR, CSR ಸ್ಕಾಲರ್ಶಿಪ್ಗಳು ಕೂಡ ಇರ್ತವೆ. ಯೂಶಲಿ MVSc PhD ಯಾವಾಗ್ಲೂ ಸ್ಕಾಲರ್ಶಿಪ್ ಅಲ್ಲಿ ಮಾಡೋದು ಒಳಿತು. ಯಾಕಂದ್ರೆ ಹಲವಾರು ಆಪ್ಷನ್ಸ್ಗಳಿದಾವೆ. ಆದ ಕಾರಣ ಸ್ಕಾಲರ್ಶಿಪ್ ಮೂಲಕ MVSc PhD ಮಾಡೋದು ತುಂಬಾ ಸೂಕ್ತವಾಗಿರೋದು. ಇನ್ನು ವೆಟನರಿ BVSc ಆದ ಮೇಲೆ ತುಂಬಾ ಜನರು ಸಿವಿಲ್ ಸರ್ವಿಸ್ ಕೂಡ ಮಾಡುವವರು ಇದ್ದಾರೆ. ನಂದೇನೆ ಕ್ಲಾಸ್ಮೇಟ್ಸ್ಗಳು ಹಲವು ಸಿವಿಲ್ IRS, IFS ಆದವರು ಇದ್ದಾರೆ. ಈಗ ದೇ ಹ್ಯಾವ್ ರೀಚ್ಡ್ ಅಪ್ ಟು ಜಾಯಿಂಟ್ ಕಮಿಷನರ್ ಆಫ್ ರೆವೆನ್ಯೂ ಕೂಡ ಇದ್ದಾರೆ. ಸೊ ಇದನ್ನು ಕೂಡ ಆಪ್ಟ್ ಮಾಡಬಹುದು. ಹಾಗೇನೆ BVSc ಪದವಿ ಆದ್ಮೇಲೆ MBA ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕೆಲವು ಕೋರ್ಸಸ್ ಇದಾವೆ ರಿಲೇಟೆಡ್ ಟು ಮ್ಯಾನೇಜ್ಮೆಂಟ್. ಬಟ್ ಅದರ ಬೇಸ್ ಅಗ್ರಿ ಅಂಡ್ ವೆಟನರಿ ಸೈನ್ಸಿನ ಪ್ರಾಡಕ್ಟ್ಸ್ ಅದರ ರಿಲೇಟೆಡ್ ಇರ್ತವೆ. ಹಾಗೇನೆ PG ಡಿಪ್ಲೊಮಾ ಕೋರ್ಸಸ್ ಇದೆ. ಅಬ್ರಾಡ್ ಅಲ್ಲಿ ಬೇಕಾದ್ರೆ ಸ್ಟಡೀಸ್ ಮಾಡಬಹುದು. ಅಬ್ರಾಡ್ ಅಲ್ಲಿ ಸ್ಟಡೀಸ್ ಮಾಡಬೇಕಾದ್ರೆ ಕೆಲವು ಪೂರಕ ಎಕ್ಸಾಮ್ಸ್ ಗಳನ್ನು ಅಲ್ಲಿ ಕಟ್ಟಬೇಕಾಗ್ತದೆ. ಹಾಗೇನೆ ಪೂರಕ ಕೆಲವು, ಉದಾಹರಣೆಗೆ ನಾವಿಲ್ಲಿ MVSc ಮಾಡಿದ್ರೆ ಕೆಲವು ದೇಶಗಳಲ್ಲಿ ಅದು ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ಪೂರಕವಾಗಿ ಮಾಡಿ ಮತ್ತೆ ಡಾಕ್ಟರೇಟ್ ಮಾಡಬೇಕಾಗ್ತದೆ. ಅಥವಾ ಪೋಸ್ಟ್ ಡಾಕ್ಟಿಗೆ ಕೂಡ ಹೊರದೇಶಗಳಲ್ಲಿ ಹೋಗಿ ಅಧ್ಯಯನ ಮಾಡಬಹುದು. ಇನ್ನು ಪ್ರಾಕ್ಟೀಸ್ ಮಾಡಬೇಕು ಫಾರಿನ್ಗಳಲ್ಲಿ, ಅಂದ್ರೆ ವಿದೇಶದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಾದ್ರೆ ಲೈಸೆನ್ಸಿಂಗ್ ಎಕ್ಸಾಮ್ಸ್ ಇರ್ತವೆ. ಇದು ಕೆಲವು ದೇಶಗಳಲ್ಲಿ ಪ್ರಕ್ರಿಯೆ ಇದರದ್ದು ಬೇರೆ ಬೇರೆ ವಿಭಿನ್ನವಾಗಿರೋ ಕಾರಣ ಬೇರೆ ಬೇರೆ ದೇಶಗಳಲ್ಲಿ ಏನು ಎಕ್ಸಾಮ್ಸ್ ಇದೆ ಆಯಾ ದೇಶದ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ಲೀಸ್. ಇನ್ನು ಇದು ಜಸ್ಟ್ ಟ್ರೀಟ್ಮೆಂಟ್ ಫೋಟೋ. ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ವೆಟನರಿ ಪ್ರಾಕ್ಟೀಸ್ ಅಂತ ಹೇಳೋದು ಎಲ್ಲಾ ಎನಿಮಲ್ಸ್ ಅನ್ನ ಒಳಗೊಂಡಿರ್ತದೆ. ಇದು ಕುದುರೆ ಇರಲಿ, ಹಸು ಇರಲಿ, ಹಸು, ಎಮ್ಮೆ, ಶೀಪ್, ಗೋಟ್, ಮುದ್ದು ಪ್ರಾಣಿಗಳು ಅಂದ್ರೆ ಪೆಟ್ ಅನಿಮಲ್, ನಾಯಿ, ಬೆಕ್ಕು, ಅಥವಾ ಲ್ಯಾಬೊರೇಟ್ ಅನಿಮಲ್ ಇರ್ಬೋದು, ಅಥವಾ ವೈಲ್ಡ್ ಅನಿಮಲ್ ಇರ್ಬೋದು. ಹೀಗೆ ಎಲ್ಲಾ ತರದ ವಿವಿಧತೆಯನ್ನು ಹೊಂದಿರುವಂತಹ ಒಂದು ಕೋರ್ಸ್. ನೆಕ್ಸ್ಟ್ ಪ್ಲೀಸ್.
ಇನ್ನು ಇದರಲ್ಲಿರುವಂತಹ ಉದ್ಯೋಗಾವಕಾಶಗಳ ಬಗ್ಗೆ ಹೇಳುವುದಾದ್ರೆ, ವೆಟನರಿ ಸೈನ್ಸ್ ಡಿಗ್ರಿ ಮಾಡಿದ್ಮೇಲೆ, ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಮಾಡಿದ್ಮೇಲೆ ಕರ್ನಾಟಕ ಅಥವಾ ಆಯಾ ರಾಜ್ಯ ಸರ್ಕಾರಗಳಲ್ಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ವೆಟನರಿ ಆಫೀಸರ್ ಪೋಸ್ಟ್ಗೆ ಸೆಲೆಕ್ಟ್ ಆಗಿ ಆ ಜಾಬ್ ಅನ್ನು ಮಾಡಬಹುದು. ಇದು ಆಯಾಯ ಸರ್ಕಾರದಿಂದ ಯಾವಾಗ ನೋಟಿಫಿಕೇಶನ್ ಆಗ್ತದೆ ಆಗ ಇದಕ್ಕೆ ಅಪ್ಲೈ ಮಾಡಿ ಹುದ್ದೆಯನ್ನ ಪಡ್ಕೊಳ್ಬಹುದು. ಇದು ಈಗ ಕರ್ನಾಟಕದಲ್ಲಿ ಇದು ಗ್ರಾಜುಯೇಟೆಡ್ ಪೋಸ್ಟ್ ಆಗಿರ್ತದೆ. ಕ್ಲಾಸ್ 1 ಆಫೀಸರ್ ಆಗಿ ಸೆಲೆಕ್ಟ್ ಆಗ್ತದೆ. ಇದು ಒಳ್ಳೆಯ ಸ್ಯಾಲರಿ ಇರುವಂತಹ ಪೋಸ್ಟ್. ಹಾಗೇನೆ ಇನ್ನು ಇದು ಬೇಡ ಅಂತಾದ್ರೆ ಫೀಲ್ಡ್ ವೆಟನರಿಯನ್ ಅಂತ ನಾವು ಹೇಳ್ತೇವೆ. ಇದು ಫೀಲ್ಡ್ ಲೆವೆಲಲ್ಲಿ, ರೂರಲ್ ಲೆವೆಲಲ್ಲಿ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಅಥವಾ ಯಾರಿಗೆ ಇಚ್ಛೆ ಇದೆ ಅವರು ಇದನ್ನು ಮಾಡ್ಬೋದು. ಇದು ಕೆಲವರಿಗೆ ಅದು ಬೇರೆ ಇಚ್ಛೆ ಇರ್ಬೋದು, ಅಂಥವರು ಟೀಚಿಂಗ್ ಜಾಬ್ಸ್ ಇನ್ ಯೂನಿವರ್ಸಿಟೀಸ್ ಮಾಡ್ಬೋದು. ಅಂದರೆ ಯಾರಿಗೆ ಟೀಚ್ ಮಾಡುವ ಇಂಟ್ರೆಸ್ಟ್ ಇರ್ತದೆ ಅವರು ಯೂನಿವರ್ಸಿಟೀಸ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪ್ರಮೋಷನ್ ಬೇಸಿಸ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೂಡ ಜಾಬ್ ಮಾಡುವಂಥ ಅವಕಾಶ ಇರ್ತದೆ. ಹಾಗೇನೆ ಬಯಾಲಜಿಕಲ್ಸ್ ಅಂದ್ರೆ ವ್ಯಾಕ್ಸಿನ್ ಯೂನಿಟ್, ಚುಚ್ಚುಮದ್ದು ಮಾಡುವಂಥ ಘಟಕಗಳಲ್ಲಿ ಸೈಂಟಿಸ್ಟ್ ಜಾಬ್ ಆಗಿ ಕೂಡ ಸೇವೆ ಸಲ್ಲಿಸಬಹುದು. ಇದು ಪ್ರೈವೇಟ್ ಆಗಿ ಕೂಡ ಇರ್ತವೆ ಅಥವಾ ಕೆಲವೊಮ್ಮೆ ಗೌರ್ಮೆಂಟ್ ವ್ಯಾಕ್ಸಿನ್ ಯೂನಿಟ್ಸ್ ಕೂಡ ಬರ್ತವೆ. ಇದರಲ್ಲಿ ಎಲ್ಲದರಲ್ಲಿ ಕೂಡ ಕೆಲಸ ಮಾಡುವಂಥ ಅವಕಾಶ ಇದೆ. ಇದಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ಹಲವಾರು ಬಾರಿ ನೋಟಿಫಿಕೇಶನ್ ಆಗ್ತವೆ. ಆಗ ವೆಟನರಿ ಆಫೀಸರ್ ಜಾಬ್ ಇರ್ಬೋದು, ಅಥವಾ ಫಾರ್ಮ್ ನೋಡಿಕೊಳ್ಳುವಂತಹ ಫಾರ್ಮ್ ಸೂಪರಿಂಟೆಂಡೆಂಟ್ ಅಂತ ಇರ್ಬೋದು, ಅಥವಾ ಫಾರ್ಮ್ ಆಫೀಸರ್ ಅಂತ ಇರ್ಬೋದು. ಡೆಸಿಗ್ನೇಷನ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಟ್ ಫ್ರಮ್ ವೇರ್ ದೇ ಬಿಲಿಂಗ್, ಆರ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಕ್ಯಾಟಗರಿ ವೈಸ್ ಡೆಸಿಗ್ನೇಷನ್ ಮೇ ಚೇಂಜ್, ಬಟ್ ಜಾಬ್ ಪ್ಯಾಟರ್ನ್ ಯೂಶಲಿ ಸೇಮ್ ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ ಕೂಡ ಆಪ್ಟ್ ಮಾಡ್ಬೋದು. ಹಾಗೇನೆ ASRB ಸೈಂಟಿಸ್ಟ್, ದಟ್ ಈಸ್ ಕಮಿಂಗ್ ಅಂಡರ್ ICR. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್, ಬಟ್ ಇಟ್ ಈಸ್ ಅಂಡರ್ ICR. ಇದರಲ್ಲಿ ಏನಾಗ್ತದೆ ಅಂದ್ರೆ ಯಾರು PG PhD ಮಾಡಿದವರು ಆಯಾ ಸಬ್ಜೆಕ್ಟ್ಗಳ ಸೈಂಟಿಸ್ಟ್ ಪೋಸ್ಟ್ಗಳನ್ನು ಕರೆಯುವಾಗ ಇದರ ಎಕ್ಸಾಮ್ ಅನ್ನು ಪಾಸ್ ಮಾಡಬೇಕಾಗ್ತದೆ. ಇದು 3 ಹಂತದಲ್ಲಿ ನಡೆಯುವಂತಹ ಎಕ್ಸಾಮ್: ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ. ಈ 3 ಸ್ಟೇಜ್ಗಳಲ್ಲಿ ಪಾಸ್ ಆದ್ರೆ ARS ಸೈಂಟಿಸ್ಟ್ ಅಂತ ಅವರು ಕರೆಯಲ್ಪಡ್ತಾರೆ. ಇದು ಒಂದು ದೇಶದಲ್ಲಿರುವಂತಹ ಒಳ್ಳೆ ಉದ್ಯೋಗ ಅಂತ ಹೇಳ್ಬೋದು. ದ ಕ್ಯಾಡರ್ ಇಸ್ ಮ್ಯಾಚಿಂಗ್ ಟು IAS ಆಫೀಸರ್. ನೆಕ್ಸ್ಟ್ ಪ್ಲೀಸ್. ಇದೆಲ್ಲ ಬೇಡ, ನಾವು ಎಂಟರ್ಪ್ರಿನರ್ಶಿಪ್ ಅಲ್ಲಿ ಅಂದ್ರೆ ಸ್ವ ಉದ್ಯೋಗದ ಮಾಡಬೇಕು ಅಂತಾದ್ರೆ ಪೌಲ್ಟ್ರಿ ಫಾರ್ಮ್ ಅನ್ನ, ಓನ್ ಪೌಲ್ಟ್ರಿ ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಪೌಲ್ಟ್ರಿ ಫಾರ್ಮ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇದು ಪೌಲ್ಟ್ರಿ ಫಾರ್ಮ್ ಅಷ್ಟೇ ಅಂತಲ್ಲ, ಇದಕ್ಕೆ ಪೌಲ್ಟ್ರಿ ಫಾರ್ಮಿಗೆ ಬೇಕಾದಂತಹ ಉಪಕರಣಗಳನ್ನು ಮಾರಾಟ ಮಾಡುವಂತ ಬಿಸ್ನೆಸ್ ಇದು ಕೂಡ ಮಾಡೆಲ್ ಅನ್ನ ಕೂಡ ಅವರು ಅಪ್ಲೈ ಮಾಡಬಹುದು. ಹಾಗೇನೆ ಕೆಲವರು ಫೀಡ್ ಯೂನಿಟ್ ಅಲ್ಲಿ, ಪೌಲ್ಟ್ರಿ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಕೆಲವರು ಅವರೇ ಪೌಲ್ಟ್ರಿ ಫೀಡ್ ಅನ್ನ ತಯಾರು ಮಾಡ್ತಾರೆ. ಸೊ ಈ ರೀತಿ ಕೂಡ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ನೆಕ್ಸ್ಟ್ ಪ್ಲೀಸ್. ಹೀಗೇನೆ ಈಗ ಹಲವಾರು ಸುಗುಣ ಪೌಲ್ಟ್ರಿ ಇರ್ಬೋದು, ವೆಂಕಟೇಶ್ವರ ಹ್ಯಾಚರೀಸ್ ಇರ್ಬೋದು, ಇದೆಲ್ಲ ಪ್ರೈವೇಟ್ ಕಂಪನೀಸ್. ಇದರಲ್ಲೂ ಕೂಡ ಕೆಲಸ ಮಾಡ್ಬೋದು, ಅಥವಾ ಸ್ವಂತವಾಗಿ ಕೂಡ ಉದ್ಯಮವನ್ನು ಪೌಲ್ಟ್ರಿ ಫಾರ್ಮ್ ಅನ್ನು ಸ್ಥಾಪನೆ ಮಾಡಬಹುದು. ಇನ್ನು ಲೈಫ್ ಸ್ಟಾಕ್ ಫಾರ್ಮ್ಸ್ ಅಂತ ಇರ್ತವೆ. ಈ ಲೈಫ್ ಸ್ಟಾಕ್ ಫಾರ್ಮ್, ಶಿಪ್ ಫಾರ್ಮ್, ಗೋಲ್ಡ್ ಫಾರ್ಮ್ ಅಥವಾ ಪಿಗ್ರಿ ಫಾರ್ಮ್ಸ್, ಈ ಎಲ್ಲ ಫಾರ್ಮ್ ಯೂನಿಟ್ ಅಲ್ಲಿ ವೆಟನರಿ ಡಾಕ್ಟರ್ ಆಗಿ ಕೆಲಸ ಮಾಡಬಹುದು. ಅದು ಗೌರ್ಮೆಂಟ್ ಬೇಸ್ಡ್ ಇರ್ಬೋದು ಅಥವಾ ಪ್ರೈವೇಟ್ ಅಲ್ಲಿ ಕನ್ಸಲ್ಟಿಂಗ್ ವೆಟನರಿಯನ್ ಆಗಿ ಕೂಡ ಕೆಲಸ ಮಾಡಬಹುದು. ಇದೆಲ್ಲ ಬೇಡ, ನಮಗೆಲ್ಲ ಪ್ರೈವೇಟ್ ಪೆಟ್ ಪ್ರಾಕ್ಟೀಸ್, ನಾವು ಸಿಟಿಯಲ್ಲಿ ಇರಬೇಕು ಅಂತ ಅಂದ್ರೆ ಪ್ರೈವೇಟ್ ಪೆಟ್ ಪ್ರಾಕ್ಟೀಸ್ ಕೂಡ ಆಪ್ಟ್ ಮಾಡಬಹುದು. ಇದು ಹೈಲಿ ಲುಕ್ರೇಟಿವ್, ಯಾಕಂದ್ರೆ ಮಹಾನಗರಗಳಲ್ಲಿ ನಾಯಿ ಮತ್ತು ಬೆಕ್ಕುಗಳ ಪಾಲನೆಯನ್ನು ಜಾಸ್ತಿ ಮಾಡ್ತಾರೆ ಇವರು. ಇದು ಪೆಟ್ ಪ್ರಾಕ್ಟೀಸ್, ದೇ ಕ್ಯಾನ್ ಸ್ಟಾರ್ಟ್, ವೆಟನರಿಯನ್ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಪೆಟ್ ಕ್ಲಿನಿಕ್. ಇಲ್ಲಿ ಪೆಟ್ ಕ್ಲಿನಿಕ್ ಅಂತ ಅಷ್ಟಲ್ಲ, ಈಗ ಪೆಟ್ ನಾಯಿಗಳು, ಉತ್ಕೃಷ್ಟ ದರ್ಜೆಯ ನಾಯಿಗಳು ಕೂಡ ಈಗ ನಾಯಿಗಳನ್ನು ಸಾಕ್ತಾರೆ. ಹಾಗೂ ವಿದೇಶದ ಹಲವಾರು ಉತ್ಕೃಷ್ಟ ತಳಿಯ ನಾಯಿಗಳನ್ನು ಕೂಡ ಹಲವಾರು ಜನರು ಸಿಟೀಸ್ ಅಲ್ಲಿ ಸಾಕ್ತಾರೆ. ಅಂತಹ ನಾಯಿಗಳಿಗೆ ಸ್ಪಾ ಅಂತ ಒಂದಿರ್ತದೆ, ಪೆಟ್ ಸ್ಪಾ ಅಂತ ಹೇಳ್ತೇವೆ. ಅದರಲ್ಲಿ ಗ್ರೂಮಿಂಗ್ ಅಂತ ಇರ್ತದೆ, ಅಂದ್ರೆ ಅದರ ನಾಯಿಯ ಕೂದಲು ಕಟ್ ಮಾಡೋದಾಗ್ಲಿ, ಅಥವಾ ನಾಯಿಗೆ ಸ್ನಾನ ಮಾಡಿಸೋದಾಗ್ಲಿ, ಅಥವಾ ಬೇರೆ ಇನ್ನೂ ಕೆಲವು ಕ್ರಮಗಳನ್ನ ಅಲ್ಲಿ ಮಾಡ್ತಾರೆ. ಇದಕ್ಕೆ ಪೆಟ್ ಸ್ಪಾ ಅಂತ ಹೇಳ್ತಾರೆ. ಇಂಥದನ್ನು ಕೂಡ ಮಾಡ್ಬೋದು. ಹಾಗೇನೆ ಪೆಟ್ ಶಾಪ್ಗಳನ್ನು ಕೂಡ ಅವರು ಓಪನ್ ಮಾಡ್ಬೋದು. ಇಂಥದೆಲ್ಲ ಅವಕಾಶಗಳು, ಅಂದ್ರೆ ಎಲ್ಲರೂ ಇದನ್ನ ಪ್ಯಾರಲ್ ಆಗಿ ಇಟ್ಕೊಳ್ತಾರೆ. ಸ್ಟಾರ್ಟ್ ದೇರ್ ಓನ್ ಕ್ಲಿನಿಕ್, ಪೆಟ್ ಕ್ಲಿನಿಕ್ ಅಂಡ್ ಪೆಟ್ ಶಾಪ್ ಅಂಡ್ ಪೆಟ್ ಸ್ಪಾ.
ಇದರಲ್ಲಿ ಏನು ಅಂದ್ರೆ ಪೆಟ್ ಸ್ಪಾದಲ್ಲಿ ಅವರು ಟ್ರೈನ್ಡ್ ಗ್ರೂಮಿಂಗ್ ಮಾಡುವವರು ಅಥವಾ ಟ್ರೈನ್ಡ್ ಅವರಿಗೆ ಸ್ನಾನ ಮಾಡಿಸ್ಲಿಕ್ಕೆ ಮುದ್ದು ಪ್ರಾಣಿಗಳಿಗೆ ಅಂಥವರನ್ನು ಅವರು ಸಿಬ್ಬಂದಿಗಳನ್ನ ನೇಮಕ ಮಾಡಬಹುದು. ಅಂದ್ರೆ ದೇ ಕ್ಯಾನ್ ಗಿವ್ ಎಂಪ್ಲಾಯ್ಮೆಂಟ್ ಟು ಅದರ್ಸ್. ಇದು ಕೂಡ ಒಂದು ಆಪ್ಷನ್ ಇದೆ. ಇನ್ನು ರಿಮೋಟ್ ವೆಟನರಿ ಕಾರ್ಪ್ಸ್ ಅಂತ, ಇದು ಯಾರಿಗೆ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಇಷ್ಟ ಇದೆ ಅವರು RVC ಅಂತ ಇದು ವರ್ಷಕ್ಕೆ ಒಂದ್ಸಲ ಎಕ್ಸಾಮ್ ಅನ್ನ ಕರೀತಾರೆ. ಇದರಲ್ಲಿ ಕೂಡ ಅವರು ಕೆಲವು ದೇಹದಾರ್ಢ್ಯತೆ ಪರೀಕ್ಷೆ, ಕೆಲವು ಆಪ್ಟಿಟ್ಯೂಡ್ ಟೆಸ್ಟ್ ಅಂತದೆಲ್ಲ ಪಾಸ್ ಮಾಡಿ ರಿಮೋಟ್ RVC ಕ್ಯಾಡರ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ BVSC ಮೇಲೆನೆ ಎಂಟ್ರಿ ಲೆವೆಲ್ ಆದ್ರೆ ಅವರಿಗೆ ಪ್ರಮೋಷನ್ ಸ್ವಲ್ಪ ಚಾನ್ಸಸ್ ಕಮ್ಮಿ ಇರ್ತದೆ. ಯಾವಾಗ MBSC ಗ್ರೇಡ್ ಅಲ್ಲಿ ಎಂಟ್ರಿ ಲೆವೆಲ್ ಇದ್ರೆ ಮೇಜರ್ ಆಗಿ ಕೂಡ ಪ್ರಮೋಷನ್ ಆಗೋ ಚಾನ್ಸ್ ಇದೆ. ಆದ್ರೆ ಇಲ್ಲಿ ಒಂದು ವಿಷಯ ಅಂದ್ರೆ ಇದು ಸಾಧಾರಣ 5 ವರ್ಷಕ್ಕೇನೆ ಸೀಮಿತ ಆಗಿರ್ತದೆ. ಮತ್ತು ಅವರು ಅದನ್ನು ಪರ್ಮನೆಂಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕೆಲವು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ಸ್ ಅಲ್ಲಿ ಅವರು ಪಾಸ್ ಮಾಡ್ಬೇಕಂದ್ರೆ ಅಲ್ಲಿ ಪರ್ಮನೆಂಟ್ ಆಗ್ತದೆ. ಇನ್ನು KMF ಜಾಬ್ಸ್ ಅಂದ್ರೆ ಇದು ಮಿಲ್ಕ್ ಯೂನಿಯನ್ ಅಂತ ಇರ್ತವೆ. ಇದು ಪ್ರೈವೇಟ್ ಅಥವಾ ಸೆಮಿ ಗವರ್ಮೆಂಟ್ ಅಂತ ಹೇಳ್ಬೋದು. ಇಂಥ ಮಿಲ್ಕ್ ಯೂನಿಯನ್ ಅಲ್ಲಿ ವೆಟನರಿ ಡಾಕ್ಟರ್ ಆಗಿ ಕೆಲಸ ಮಾಡ್ಬೋದು. ಇದು ಕರ್ನಾಟಕದಲ್ಲಿ KMF ಇದೆ, ಹಾಗೆ ತುಂಬಾ ಅಮೂಲ್ ಇರ್ಬೋದು, ಗುಜರಾತ್ ಅಲ್ಲಿ ಅಥವಾ ಕೇರಳದಲ್ಲಿ ಮಿಲ್ಮಾ ಇರ್ಬೋದು. ಇಲ್ಲೆಲ್ಲ ವೆಟನರಿ ಡಾಕ್ಟರ್ಸ್ಗೆ ಜಾಬಿನ ಅವಕಾಶ ಇದೆ. ಇಲ್ಲಿ ಕೇವಲ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲ, ಕೆಲವೊಮ್ಮೆ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಕೂಡ ಅವರು ಕೈಗೊಳ್ಳಬೇಕಾಗ್ತದೆ. ಮತ್ತೆ ಅವರು ಹಲವು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಕೂಡ ಬರಬಹುದು ಅವರಿಗೆ. ಸೊ ಅದು ಡಿಪೆಂಡಿಂಗ್ ಆನ್ ದೇರ್ ಕ್ಯಾಡರ್ ಅಂಡ್ ಪೊಸಿಷನ್ ಅಂಡ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಈ ಸ್ಟಡ್ ಫಾರ್ಮ್ ಅಂದ್ರೆ ಕುದುರೆ ಫಾರ್ಮ್ಗಳಲ್ಲಿ ಕೂಡ ವೆಟನರಿ ಡಾಕ್ಟರ್ಗೆ ಪೋಸ್ಟಿಂಗ್ ಅವಕಾಶ ಇದೆ. ರೇಸ್ ಕ್ಲಬ್ ಅಲ್ಲಿ ಟರ್ಫ್ಸ್ ಅಲ್ಲಿ ಕೂಡ ಅವಕಾಶಗಳಿರ್ತವೆ. ನೆಕ್ಸ್ಟ್ ಪ್ಲೀಸ್. ಇದು ನಾನು ಹೇಳಿದಂತಹ ಮಿಲ್ಮಾ ಅಥವಾ KMF, ಅಮೂಲ್ ಈ ಬ್ರ್ಯಾಂಡ್ಗಳಲ್ಲಿ ವೆಟನರಿ ಡಾಕ್ಟರ್ಸ್ ಈ ಎಲ್ಲ ಮಿಲ್ಕ್ ಯೂನಿಯನ್ ಇದರಲ್ಲಿ ಕೋಆಪರೇಟಿವ್ಸ್ ಅಲ್ಲಿ ಕೂಡ ವೆಟನರಿಯನ್ಸ್ಗೆ ಆಪ್ಷನ್ ಇದೆ. ಇದರಲ್ಲಿ ಕೆಲವೆಲ್ಲ ಏನಾಗಿರ್ತದಂದ್ರೆ ಅಮೂಲ್ ಅಂತಹ ಇದರಲ್ಲಿ ನಾಟ್ ಓನ್ಲಿ ವೆಟನರಿ ಟ್ರೀಟ್ಮೆಂಟ್ ಆಸ್ಪೆಕ್ಟ್, ಅಲ್ಲಿ ಕೆಲವು ರಿಸರ್ಚ್ ಪ್ರಾಜೆಕ್ಟ್ಸ್ ಗಳು ಇದ್ರು ಅಥವಾ ಎಕ್ಸ್ಟೆನ್ಷನ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಇದ್ರು ಕೂಡ ವೆಟನರಿಯನ್ಸ್ಗೆ ಜಾಬಿಗೆ ಅಲ್ಲಿ ಕರೀತಾರೆ. ಸೊ ಅಲ್ಲಿ ಕೂಡ ಅದು ಕೂಡ ಎಲ್ಲ ಟ್ರೀಟ್ಮೆಂಟ್ ಅಂತಲ್ಲ, ಬೇರೆ ರೀತಿ ಕೂಡ ಉದ್ಯೋಗ ಅವಕಾಶಗಳು ಇದೆ. ನೆಕ್ಸ್ಟ್ ಪ್ಲೀಸ್. ಇದಲ್ಲದೆ ಫಾರ್ಮಾ ಕಂಪನೀಸ್ ಅಲ್ಲಿ ಯಾರು ಫಾರ್ಮಕಾಲಜಿಯಲ್ಲಿ MBSc ಮಾಡಿದವರಿಗೆ ಇಲ್ಲಿ ಅವಕಾಶ ಜಾಸ್ತಿ ಇರ್ತದೆ. MBSc ಇನ್ ಫಾರ್ಮಕಾಲಜಿ ಮಾಡಿದವರು ಫಾರ್ಮಾ ಕಂಪನೀಸ್ ಅಲ್ಲಿ ಕೆಲಸ ಮಾಡಬಹುದು. ಇದರಲ್ಲಿ ಜಸ್ಟ್ ರಿಸರ್ಚ್ ಅಥವಾ ಕ್ವಾಲಿಟಿ ಡ್ರಗ್ ಅನಾಲಿಸಿಸ್ ಒಂದು ಪಾರ್ಟ್ ಇರ್ಬೋದು. ಇನ್ನೊಂದು ಕೆಲವೊಮ್ಮೆ ಏನಾಗ್ತದೆ ಲ್ಯಾಬ್ ಅನಿಮಲ್ ಮೇಲೆ ಎಕ್ಸ್ಪರಿಮೆಂಟೇಷನ್ ಮಾಡಬೇಕಾಗ್ತದೆ. ಆ ಲ್ಯಾಬ್ ಅನಿಮಲ್ ಮೇಲೆ ಟ್ರಯಲ್ ಮಾಡಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಏನ್ ಪ್ರೊಸೀಜರ್ಸ್ ಇದ್ದಾವೆ ಅದಕ್ಕೆಲ್ಲ ಒಬ್ಬ ವೆಟನರಿ ಡಾಕ್ಟರ್ ಅಲ್ಲಿ ಬೇಕಾಗ್ತಾರೆ. ಹಾಗೇನೆ ಇದು ನಾಟ್ ಓನ್ಲಿ ಲಾರ್ಜ್ ಅನಿಮಲ್ಸ್, ಲ್ಯಾಬ್ ಅನಿಮಲ್ಸ್, ಸಮಟೈಮ್ಸ್ ದೇ ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಆನ್ ಲಾರ್ಜ್ ಅನಿಮಲ್ಸ್ ಆಲ್ಸೋ. ಅಲ್ಲಿ ಕೂಡ ಇನ್ವೈವೋ ಸ್ಟಡೀಸ್ ಕೂಡ ಕೆಲವು ಮಾಡಬೇಕಾಗ್ತದೆ. ಆಗ ಫಾರ್ಮಾ ಕಂಪನೀಸ್ಗಳು ವೆಟನರಿ ಡಾಕ್ಟರ್ಸ್ ಅನ್ನ ಹೈರ್ ಮಾಡ್ತಾರೆ. ಸೊ ದೆನ್ ಟಾಕ್ಸಿಕಾಲಜಿಕಲ್ ಸ್ಟಡೀಸ್, ಈಗ CSIR ಇಂದ ಒಂದು ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿಕಲ್ ರಿಸರ್ಚ್ ಅಂತ. ಇಲ್ಲಿ ಟಾಕ್ಸಿಕಾಲಜಿ ರಿಲೇಟೆಡ್ ಸೈಂಟಿಸ್ಟ್ ಪೋಸ್ಟ್ಗಳನ್ನು ಅಥವಾ ಪ್ರಾಜೆಕ್ಟ್ಸ್ಗಳು ಕೂಡ ಅಲ್ಲಿ ಕೂಡ ವೆಟನರಿಯನ್ಸ್ ಜಾಬಿಗೆ ಅಲ್ಲಿಗೆ ಅವಕಾಶ ಇದೆ. ಇನ್ನು ಹೊರ ರಾಜ್ಯಗಳಲ್ಲಿ ಕೂಡ ಹಲವು ಆಪ್ಷನ್ಸ್ಗಳು ಇದಾವೆ. ಇನ್ನು ಮೀಟ್ ಪ್ರಾಸೆಸಿಂಗ್ ಯೂನಿಟ್ಸ್ ಅಲ್ಲಿ ಈಗ ಅಲಾನಾ ಇರ್ಬೋದು, ಆಲಮೀನ್ ಇರ್ಬೋದು, ಇನ್ನು ಆಲ್ಕಬೀರ್ ಅಂತ ಕೆಲವು ಹೈದರಾಬಾದ್ ಅಥವಾ ನಿಯರ್ ಬೈ ಏರಿಯಾಸ್ ಅಲ್ಲಿ ಮೀಟ್ ಪ್ರಾಸೆಸಿಂಗ್ ಯೂನಿಟ್ಸ್ ಇರ್ತವೆ. ಈ ಮೀಟ್ ಪ್ರಾಸೆಸಿಂಗ್ ಯೂನಿಟ್ಸ್ ಅಲ್ಲಿ ಕೂಡ ವೆಟನರಿಯನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ, ಕ್ವಾಲಿಟಿ ಟೆಸ್ಟಿಂಗ್ ಯೂನಿಟ್ ಅಲ್ಲಿ ಕೆಲಸ ಮಾಡಬಹುದು. ಇಲ್ಲಿ ಮೀಟ್ ಪ್ರಾಸೆಸಿಂಗ್ ಅಂದ್ರೆ ಇದೆಲ್ಲ ಏನೀಗ ನಾನು ಈಗ ಹೇಳಿದಂತಹ ಕಂಪನಿಗಳು ಇರ್ತವೆ, ಅವುಗಳು ತುಂಬಾ ಸ್ಟ್ಯಾಂಡರ್ಡೈಸ್ಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾರೆ. ಅಂದ್ರೆ ಎಕ್ಸ್ಪೋರ್ಟ್ ಮೀಟ್ ಕ್ವಾಲಿಟಿಗೆ ಮ್ಯಾಚ್ ಆಗುವಂತಹ ಪ್ರೋಟೋಕಾಲ್ಸ್ ಇರ್ತವೆ, ಅವರದ್ದು ಅಷ್ಟು ಹೈಜಿನ್ ಕಂಡೀಷನ್ ಅನ್ನು ಅವರು ಮೇಂಟೈನ್ ಮಾಡ್ತಾರೆ. ಸೊ ಅಂತಹ ಮೀಟ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಲ್ಲಿ ಕೂಡ ವೆಟನರಿಯನ್ಸ್ ಪ್ರಾಕ್ಟೀಸ್ ಮಾಡಬಹುದು. ಇಲ್ಲಿ ಮೀಟ್ ತಿನ್ಬೇಕಂತಿಲ್ಲ, ದರ್ ಇಸ್ ನೋ ನೀಡ್ ಟು ಈಟ್ ಎನಿ ಮೀಟ್, ಬಟ್ ಯು ಕ್ಯಾನ್ ಡೂ ಗುಡ್ ಪ್ರಾಕ್ಟೀಸ್ ಆರ್ ಗುಡ್ ಸರ್ವಿಸ್ ಇನ್ ದ ಮೀಟ್ ಪ್ರೊಸೆಸಿಂಗ್ ಯೂನಿಟ್ಸ್. ನೆಕ್ಸ್ಟ್ ಈಸ್ ಬ್ರೀಡರ್ ಆಗಿ ಕೂಡ ಕೆಲಸ ಮಾಡೋದು. ಇದು ಏನಾಗ್ತದೆ ಅಂದ್ರೆ ಕೆನೈನ್ ಇದರಲ್ಲಿ ವೆಟನರಿಯನ್ಸೇ ಎಲ್ಲ ಇರ್ಬೇಕಂತಿಲ್ಲ, ನಾನ್ ವೆಟನರಿಯನ್ಸ್ ಕೂಡ ಇಲ್ಲಿ ಬ್ರೀಡರ್ ಎಸ್ಪೆಷಲಿ ಇದು ಪೆಟ್ ಇದರದ್ದು ಕೆನಲ್ ಕ್ಲಬ್ ಅಂತ ಇರ್ತವೆ, ಅದರಲ್ಲಿ ಬ್ರೀಡರ್ ಆಗಿ ಒಂದೇ ತಳಿಯ ಜಾತಿಯ ವಂಶಾವಳಿಯನ್ನ ಒಂದು ರೂಪಿಸಿ ಅದರಲ್ಲಿ ಬ್ರೀಡರ್ ಆಗಿ ಕೂಡ ಕೆಲಸ ಮಾಡ್ಬೋದು. ಅವ್ರು ಏನ್ ಮಾಡ್ಬೋದು ಅಂದ್ರೆ ಅಂತಹ ಅನಿಮಲ್ಸ್ ಅನ್ನ ಸೇಲ್ ಮಾಡ್ಬೋದು.
ಅವರಿಗೆಲ್ಲ ಅದು ಬ್ರೀಫ್ ಆಗಿ ಕೆಲಸ ಮಾಡ್ಲಿಕ್ಕೆ ಕೆಲವು ನಾರ್ಮ್ಸ್ಗಳಿದ್ದಾವೆ. ಆ ನಾರ್ಮ್ಸ್ಗಳನ್ನು ಫಾಲೋ ಮಾಡ್ಕೊಂಡೇ ಅವರು ಈ ಕೆಲಸ ಮಾಡಬೇಕು. ಹಾಗೂ ಕೆಲವು ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೂಡ ವೆಟನರಿಯನ್ಸ್ಗೆ ಅವಕಾಶ ಇದೆ. ನೆಕ್ಸ್ಟ್ ಪ್ಲೀಸ್. ಇನ್ನು ಎಕ್ಸ್ಟೆನ್ಷನ್ ಅಂತೆ, ಕೆಲವರಿಗೆ ಎಕ್ಸ್ಟೆನ್ಷನ್ ಅಲ್ಲಿ ಕೂಡ ಆಸಕ್ತಿ ಇರ್ತದೆ. ಅಂದ್ರೆ ತರಬೇತಿ ನೀಡೋದ್ರಲ್ಲಿ, ಟ್ರೈನಿಂಗ್, ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಆಸಕ್ತಿ ಯಾರಿಗೊಳ್ಳವರಿಗೆ ಈ ಎಕ್ಸ್ಟೆನ್ಷನ್ ಕೆಲಸಗಳನ್ನು ಕೂಡ ಮಾಡಬಹುದು. ಇದಲ್ಲದೆ ಲೈಫ್ ಸ್ಟಾಕ್ ಇಕಾನಮಿಸ್ಟ್ ಕೆಲವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕೆಲವು ಪ್ರಾಜೆಕ್ಟ್ಸ್ ಗಳಿರ್ತವೆ. ಅದರಲ್ಲಿ ಲೈಫ್ ಸ್ಟಾಕ್ ಸಿನಾರಿಯೋನ ಚೇಂಜ್ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಲೈಫ್ ಸ್ಟಾಕ್ ರಿಲೇಟೆಡ್ ಪಾಲಿಸಿ ಮಾಡ್ಬೇಕಂತಾದ್ರೆ ಇಲ್ಲಿ ಒಬ್ಬರು ಇಕಾನಮಿಸ್ಟ್, ಲೈಫ್ ಸ್ಟಾಕ್ ಇಕಾನಮಿಸ್ಟ್ ಅಗತ್ಯ ಇರ್ತದೆ. ಹಾಗೇನೆ ಇಲ್ಲಿ ಎಕ್ಸ್ಟೆನ್ಷನ್ ಅಥವಾ ಇಕಾನಮಿಕ್ಸ್ ಮಾಡಿದವರಿಗೆ ಉದ್ಯೋಗಾವಕಾಶ ಜಾಸ್ತಿ ಇರ್ತದೆ. ಹಾಗೆ ಬೈಫ್ ಅಂತ ಹೇಳುವುದೊಂದು ಸರ್ಕಾರೇತರ ಸಂಸ್ಥೆ. ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾರಿಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರ್ತದೆ ಅಂತವರು ಈ ಬೈಫ್ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಬಹುದು. ಇದರಲ್ಲಿ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಇದು ಮುಖ್ಯವಾಗಿ ಗ್ರಾಮೀಣ ಉದ್ಯೋಗದ ಅಥವಾ ಗ್ರಾಮೀಣ ಭಾರತದ ಒಂದು ಕಲ್ಪನೆಯಲ್ಲಿ ಇದರಲ್ಲಿ ಏನೋ ಅವರದ್ದು ನಾರ್ಮ್ಸ್ ಇದಾವೆ, ಅದರ ಪ್ರಕಾರ ಕೆಲಸ ಮಾಡಬೇಕಾಗ್ತದೆ. ಇನ್ನು ಬ್ಯಾಂಕ್ ಅಲ್ಲಿ LIC ಅಲ್ಲಿ ಕೂಡ ಬ್ಯಾಂಕ್ ಅಲ್ಲಿ ಫೀಲ್ಡ್ ಆಫೀಸರ್ ಜಾಬ್ ಅಲ್ಲಿ ವೆಟನರಿಯನ್ಸ್ಗೆ ಉದ್ಯೋಗ ಅವಕಾಶ ಇರ್ತದೆ. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಡೆಸಿಗ್ನೇಷನ್ ಫೀಲ್ಡ್ ಆಫೀಸರ್ ಅಂತ ಇರ್ತದೆ. ಜಸ್ಟ್ ದೆನ್ ಅದರ ಪ್ರಮೋಷನ್ ಬೇಸಿಸ್ ಅಲ್ಲಿ ದೇ ವಿಲ್ ಬಿ ಜಸ್ಟ್ ಲೈಕ್ ಎನಿ ಮ್ಯಾನೇಜರ್ ಪೋಸ್ಟ್ ಎಲ್ಲ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಹಾಗೇನೆ LIC ಅಲ್ಲಿ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಕೂಡ ಉದ್ಯೋಗ ಅವಕಾಶಗಳಿರ್ತವೆ. ನೆಕ್ಸ್ಟ್ ಪ್ಲೀಸ್. ಇನ್ನು ಹೊರದೇಶಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಅಂತಾದ್ರೆ ಅಲ್ಲಿ ಕೂಡ ಅವಕಾಶ ಇರ್ತದೆ. ಕೆಲವು ಅರಬ್ ಕಂಟ್ರೀಸ್ ಅಲ್ಲಿ ಕ್ಯಾಮೆಲ್ ಪ್ರಾಕ್ಟೀಸಿಂಗ್ ಅಂತ ಮಾಡ್ತಾರೆ. ಹಾಗೇನೆ ವಿದೇಶದಲ್ಲಿ UK, USA ಪ್ರಾಕ್ಟೀಸ್ ಮಾಡಬಹುದು. ಹಾಗೇನೆ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು. ಕಂಪನೀಸ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಆಗ್ಲೇ ನಾನು ಇದು ರೇಸ್ ಹಾರ್ಸಿನ ಬಗ್ಗೆ ಹೇಳಿದ್ದೇನೆ. ರೇಸ್ ಹಾರ್ಸ್ಗಳಲ್ಲಿ ಅಥವಾ ಈಕ್ವೈನ್ ಟ್ರೀಟ್ಮೆಂಟ್ ಯೂನಿಟ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಕೆಲವು ಈಕ್ವೈನ್ ರಿಸರ್ಚ್ ಸೆಂಟರ್ಸ್ ಇದಾವೆ, ದಟ್ ಈಸ್ ICR ಬೇಸ್ಡ್, ಅಲ್ಲಿ ಕೂಡ ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು. ವೈಲ್ಡ್ ಲೈಫ್ ಅಂಡ್ ಝೂಸ್ ಎಲ್ಲಿ ಮೃಗಾಲಯದಲ್ಲಿ ಇರ್ಬೋದು, ವನ್ಯಜೀವಿ ಧಾಮದಲ್ಲಿ ಇರ್ಬೋದು, ಇಂಥದ್ರಲ್ಲಿ ಕೂಡ ವೆಟನರಿಯನ್ಸ್ ಭಾರಿ ಯಾರು ವೈಲ್ಡ್ ಲೈಫ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ ಅವರಿಗೆ ಇದರಲ್ಲಿ ಉದ್ಯೋಗಾವಕಾಶ ಹೆಚ್ಚು ಅಥವಾ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರ್ತದೆ. ಇನ್ನು NGOs ಗಳಲ್ಲಿ ಕೆಲವು NGOs ಅನಿಮಲ್ ಪ್ರಾಜೆಕ್ಟ್ಸ್ ಅನ್ನ ಇನ್ವಾಲ್ವ್ ಮಾಡಿರ್ತಾರೆ. ಉದಾಹರಣೆಗೆ ಕೆಲವು ಮಿಷನ್ ರೇಬಿಸ್, ಓರಿಯೆಂಟೆಡ್ ಇನ್ ಇರಾಡಿಕೇಟಿಂಗ್ ರೇಬಿಸ್ ಓನ್ಲಿ, ಇದು ಗೋವಾದಲ್ಲಿ ಇರುವಂತಹ ಒಂದು NGO ಸಂಸ್ಥೆ. ಒಂದೇ ಸೀನಿಯರ್ ಅದರಲ್ಲಿ ಇರುವ ಕಾರಣ ನಮ್ದು ಇಷ್ಟೊಂದು ಗೊತ್ತಿದೆ. ಅದರಲ್ಲಿ ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಮಿಷನ್ ರೇಬಿಸ್ ಅವರದ್ದು ಉದ್ದೇಶ ಏನಂದ್ರೆ ಆ ಗೋವಾ ಪಾರ್ಟ್ ಅಲ್ಲಿ ರೇಬಿಸ್ ಅನ್ನ ಇರಾಡಿಕೇಟ್ ಮಾಡೋದು. ಮತ್ತೆ ಇದರಲ್ಲಿ ಎಪಿಡಾಮಿಯಾಲಜಿಕಲ್ ವ್ಯೂ ಅಲ್ಲಿ ಇಟ್ಸ್ ನಾಟ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಆರ್ ABC ಪ್ರೋಗ್ರಾಮ್ಸ್ ಅದೆಲ್ಲ ಮಾತ್ರ ಅಲ್ಲ, ಎಪಿಡಮಿಯಾಲಜಿಕಲ್ ಸ್ಟಡೀಸ್ ಕೂಡ ಮಾಡ್ತಾರೆ. ತುಂಬಾ ಪ್ಯಾಟರ್ನ್ ಇದೆ ಅವರದ್ದು. ಆ ಪ್ಯಾಟರ್ನ್ ಪ್ರಕಾರ NGOs ಅವರು ಕೆಲಸ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇರ್ತವೆ. ಇದು ಮಿಷನ್ ರೇಬಿಸ್ ಟೈಪ್, ಬೇರೆ ಕೆಲವು ಇರ್ಬೋದು. ಅಂತದ್ರಲ್ಲೇ ಕೂಡ ಉದ್ಯೋಗ ಅವಕಾಶಗಳಿರ್ತವೆ. ನೆಕ್ಸ್ಟ್ ಪ್ಲೀಸ್. ಸೆಮೆನ್ ಬ್ಯಾಂಕ್ ಅಲ್ಲಿ ಫ್ರೋಸನ್ ಸೆಮೆನ್, ಯಾಕಂದ್ರೆ ವೀರ್ಯ ಘನೀಕೃತ ಯಾವಾಗಲೂ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಕೃತಕ ಗರ್ಭಧಾರಣೆಗೆ ಉತ್ತಮ ಜಾತಿಯ ಹೋರಿಯ ವೀರ್ಯದ ನಳಿಕೆ ಅಂತ ವೀರ್ಯನ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅದರಲ್ಲಿ ಉತ್ಕೃಷ್ಟ ದರ್ಜೆಯ ಕರು ಜನನ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಸೆಮೆನ್ ಬ್ಯಾಂಕ್ ಅದರಲ್ಲಿ ಫ್ರೋಸನ್ ಸೆಮೆನ್ ಕಲೆಕ್ಟ್ ಮಾಡಿ ಹೋರಿಯಿಂದ ಅದನ್ನ ಫ್ರೀಸ್ ಮಾಡಿ ಸ್ಟ್ರಾ ಪ್ರಿಪರೇಷನ್ಗೆ ಯೂಸ್ ಮಾಡ್ತಾರೆ. ಸೊ ಇಂತಹ ಯೂನಿಟ್ ಅಲ್ಲಿ ಕೂಡ ವೆಟನರಿಯನ್ಸ್ಗೆ ಕೆಲಸ ಮಾಡಬಹುದು. KVKS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅನಿಮಲ್ ಸೈಂಟಿಸ್ಟ್ ಆಗಿ ಅಥವಾ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಅಂತ ಪೋಸ್ಟ್ ಇರ್ತದೆ, ಅಲ್ಲಿ ಕೂಡ ಕೆಲಸ ಮಾಡಬಹುದು. ನಬಾರ್ಡ್ ಅಲ್ಲಿ ಇಟ್ಸ್ ಆಲ್ ಜಸ್ಟ್ ಲೈಕ್ ಎನಿ ಅದರ್ ಬ್ಯಾಂಕ್, ಇಟ್ ಇಸ್ ಅ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಅಲ್ಲಿ ಕೂಡ ವೆಟನರಿಯನ್ಸ್ಗೆ ಆಪ್ಷನ್ ಇದೆ. ಇನ್ನು ಅನಿಮಲ್ ವೆಲ್ಫೇರ್ ಸೊಸೈಟಿಯಲ್ಲಿ ವೆಟನರಿಯನ್ಸ್ಗೆ ಆಪ್ಷನ್ ಇದೆ. ಹಲವಾರು ಅನಿಮಲ್ ವೆಲ್ಫೇರ್ ಬೋರ್ಡ್ಸ್ ಅಲ್ಲಿ ಕೂಡ ವೆಟನರಿಯನ್ಸ್ ಪಾರ್ಟ್ ಇದ್ದೇ ಇರುತ್ತೆ. ಒಂದು ವೆಟನರಿಯನ್ಸ್ಗೆ ಅವಕಾಶ ಇರ್ತದೆ. ಹೀಗೆ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಇದೆಲ್ಲ ಯಾವಾಗಲೂ ಫಿಕ್ಸ್ಡ್ ಇದ್ದೇ ಇದೆ ಅಂತಲ್ಲ, ಬಟ್ ಕೆಲವು ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಸ್ಕೀಮ್ ಅಲ್ಲಿ ವೆಟನರಿಯನ್ಸ್ಗೆ ಉದ್ಯೋಗ ಇದರಲ್ಲಿ ಒಂದು ಜಾಬ್ ಮಾಡಬಹುದು. ಇಲ್ಲಿ ವೆಟನರಿಯನ್ಸೇ ಇರ್ತಾರೆ ಅಂತಲ್ಲ, ಲೈನ್ ಡಿಪಾರ್ಟ್ಮೆಂಟ್ಸ್ ಉದಾಹರಣೆಗೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಮತ್ತೆ ಎಲ್ಲ ಟೀಚಿಂಗ್ ಅಂದ್ರೆ ವುಮೆನ್ ಏನದು ಮಹಿಳಾ ಕಲ್ಯಾಣ ಇಲಾಖೆ ಅದೆಲ್ಲ ಸೇರಿಸಿ ಲೈನ್ ಡಿಪಾರ್ಟ್ಮೆಂಟ್ಸ್ ಸೇರಿ ಒಂದು ಪ್ರಾಜೆಕ್ಟ್ ಮಾಡಿದಾದ್ರೆ ಒಂದು ರೂರಲ್ ಡೆವಲಪ್ಮೆಂಟ್ ಇದೆ, ಅದರಲ್ಲಿ ವೆಟನರಿಯನ್ಸ್ ಸಿಗುವುದು ಕೂಡ ಪಾತ್ರ ಇರ್ತದೆ.
ಆ ರೀತಿ ಕೆಲವು ತುಂಬಾ ಅವಕಾಶಗಳಿರ್ತದೆ. ಈಗಾಗಲೇ ನಾನು ಹೇಳಿದಾಗ ಎಂಟರ್ಪ್ರಿನರ್ ಆಗ್ಬೋದು, ಉದ್ಯೋಗದಾತರಾಗಿ ಉದ್ಯೋಗ ಬೇರೆಯವ್ರಿಗೆ ಕೊಡ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಪ್ಲೀಸ್. ಇದು ವೆಟನರಿ ಇನ್ಸ್ಟ್ರೂಮೆಂಟ್. ಇದನ್ನು ಇಲ್ಲಿ ವೆಟನರಿ ಇನ್ಸ್ಟ್ರೂಮೆಂಟ್ ತೋರಿಸೋದು ಉದ್ದೇಶ ಇರಲಿಲ್ಲ ನಂದು. ನಾನು ಜಸ್ಟ್ ಹೌ ದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಎಂಟರ್ಪ್ರಿನರ್ಶಿಪ್ ಅಲ್ಲಿ ವೆಟನರಿ ಇನ್ಸ್ಟ್ರೂಮೆಂಟ್ ಸೇಲ್ ಮಾಡೋದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೋದು. ಇದು ಇನ್ಸ್ಟ್ರೂಮೆಂಟ್ ಅಲ್ಲಿ ಹಲವು ಟೈಪ್ಸ್ ಇರ್ತವೆ. ಅಂದ್ರೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅಥವಾ ಲ್ಯಾಬೊರೇಟರಿ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅಥವಾ ಪೌಲ್ಟ್ರಿ ಕೇಜ್ ಅಂತದೆಲ್ಲ ಇರ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಸೇಲ್ ಮಾಡೋದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಥವಾ ಆಫ್ಲೈನ್ ಪ್ಲಾಟ್ಫಾರ್ಮ್. ಇದರಲ್ಲೂ ಕೂಡ ತುಂಬಾ ವೆಟನರಿಯನ್ಸ್ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ಸೊ ಈ ರೀತಿ ಕೂಡ ಜಾಬ್ ಅಪಾರ್ಚುನಿಟೀಸ್ ಇದಾವೆ. ನೆಕ್ಸ್ಟ್ ಪ್ಲೀಸ್. ಇನ್ನು ಪ್ಯಾರಾಮಿಲಿಟರಿ ಫೋರ್ಸಸ್, ಈಗಾಗಲೇ ನಾನು RVC ಹೇಳಿದ್ದೇನೆ. ಪ್ಯಾರಾಮಿಲಿಟರಿ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ITBP, ದಟ್ ಇಸ್ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಅದರಲ್ಲಿ ಕೂಡ ವೆಟನರಿಯನ್ಸ್ಗೆ ಅವಕಾಶ ಇರ್ತದೆ. ಅಂದ್ರೆ ಸೇನೆಯಲ್ಲಿ ಇರುವಂತಹ ನಾಯಿಗಳ ಶ್ವಾನದಳ ಏನಿರ್ತದೆ, ಅಥವಾ ಹಾರ್ಸ್ ಇರ್ಬೋದು, ಒಂಟೆ ಇರ್ಬೋದು, ಅದರ ಟ್ರೀಟ್ಮೆಂಟ್ಗೆ ವೆಟನರಿಯನ್ಸ್ ಅನ್ನ ಅಲ್ಲಿ ನೇಮಕ ಮಾಡ್ಕೊಳ್ತಾರೆ. ಇದು ಜಸ್ಟ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂತ ಅಲ್ಲ, ಇದರಲ್ಲಿ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಕೊಡ್ಲಿಕ್ಕೇನು ವೆಟನರಿಯನ್ಸ್ ಇರ್ಬೋದು. ಇನ್ನು ಕೆಲವೆಲ್ಲ ಏನಾಗ್ತದೆ ಅಂದ್ರೆ ರಿಟೈರ್ಡ್ ಡಾಗ್ಸ್ ಇರ್ತವೆ. ರಿಟೈರ್ಡ್ ಡಾಗ್ಸ್ ಅನ್ನ, ಮಿಲಿಟರಿ ರಿಟೈರ್ಡ್ ಡಾಗ್ಸ್ ಅನ್ನ ಅವರನ್ನು ಹಾಗೇನೆ ಬಿಡುವಂತ ಪದ್ಧತಿ ಇಲ್ಲ. ಅವುಗಳನ್ನು ಒಂದು ಸೆಂಟ್ರಲ್ ಹಾಕಿರ್ತಾರೆ. ಸೊ ಅವುಗಳನ್ನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಒಬ್ಬ ವೆಟನರಿ ಡಾಕ್ಟರ್ ಬೇಕಾಗ್ತಾರೆ. ಸೊ ಈ ರೀತಿ ಪ್ಯಾರಾಮಿಲಿಟರಿ, ಯಾರಿಗೂ ಮಿಲಿಟರಿ ಸೇರಿಕೊಂಡು ಉದ್ಯೋಗವನ್ನು ಮಾಡಬೇಕು ಅಂತ ಇರ್ತದೆ, ಅವರಿಗೆ ಕೂಡ ಇಲ್ಲಿ ಆಪ್ಷನ್ ಇರ್ತದೆ. ಅಡ್ವೈಸರ್ಸ್ ಟು ಗವರ್ಮೆಂಟ್, ಇದೇನಿರ್ತದೆ ಅಂದ್ರೆ ಕೆಲವು ಪಾಲಿಸಿ ಮೇಕಿಂಗ್, ಕೆಲವು ಪಾಲಿಸೀಸ್ ಇರ್ತವೆ. ಅನಿಮಲ್ ಹಸ್ಬೆಂಡ್ರಿ ರಿಲೇಟೆಡ್ ಆರ್ ಲೈಫ್ ಸ್ಟಾಕ್ ರಿಲೇಟೆಡ್ ಪಾಲಿಸೀಸ್ ಇರುವಾಗ ಟೆಕ್ನಿಕಲ್ ಸಪೋರ್ಟ್ ಹ್ಯಾಸ್ ಟು ಬಿ ಗಿವನ್ ಬೈ ವೆಟನರಿಯನ್. ಅದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಪಾಲಿಸಿ ಮೇಕರ್ಸ್ಗೆ ಹೇಳುವವರು ಇರ್ಬೋದು, ಅಥವಾ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಕಮಿಷನರ್ ಪೋಸ್ಟ್ ಇರ್ಬೋದು. ಕೆಲವೊಮ್ಮೆ ಮಿನಿಸ್ಟ್ರಿಗೆ ಟೆಕ್ನಿಕಲ್ ಸಪೋರ್ಟಿಗೆ ಕೂಡ ವೆಟನರಿಯನ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ಇದ್ದಾರೆ. ಆಲ್ರೆಡಿ ಪ್ರಾಕ್ಟೀಸಿಂಗ್ ವೆಟನರಿ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿ ಕೂಡ ಉದ್ಯೋಗಾವಕಾಶ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಉದ್ಯೋಗಾವಕಾಶಗಳಿದೆ. ನೆಕ್ಸ್ಟ್ ಪ್ಲೀಸ್. ಇದು RVC ಒಂದು ಸೆಲೆಕ್ಷನ್ ಆದಂತ ಇದೊಂದು ಜಸ್ಟ್ ಪೇಪರ್ ಕಟ್ಟಿಂಗ್ ನಾನು ಹಾಕಿರೋದು. 3 NDVS, ಇದು ಜಬಲ್ಪುರ್ ವೆಟನರಿ ಕಾಲೇಜ್ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಆಸ್ ರಿಮೌಂಟ್ ವೆಟನರಿ ಕಾಪ್ಸ್. ಇದರಲ್ಲಿ ಏನಿತ್ತಂದ್ರೆ ಒಂದು 10-20 ವರ್ಷದಲ್ಲಿ ಮಹಿಳೆಯರಿಗೆ ಅವಕಾಶ ಇದೆ. ಲೇಡಿ ವೆಟನರಿ ಕಾಂಟ್ ಅಪ್ಲೈ ಟು RVC ಆಗಿತ್ತು. ಹಲವಾರು ವುಮೆನ್ ರೆಪ್ರೆಸೆಂಟೇಷನ್, ವುಮೆನ್ ಲೇಡಿ ವೆಟನರಿಯನ್ ಫೋರಮ್ಸ್ ಇಂದ, ಅಸೋಸಿಯೇಷನ್ ಇಂದ ತುಂಬಾ ರೆಪ್ರೆಸೆಂಟೇಷನ್ ಇದಕ್ಕೆ ಹೋಗಿ ಏನಾಯ್ತಂದ್ರೆ ಸಿನ್ಸ್ ಒಂದು 2-3 ವರ್ಷ ಹಿಂದಿನಿಂದ ಮಹಿಳೆಯರಿಗೆ ಕೂಡ ಇದರಲ್ಲಿ ಉದ್ಯೋಗ RVCಗೆ ಸೆಲೆಕ್ಷನ್ ಅವಕಾಶ ಕೊಟ್ಟಿದ್ದಾರೆ. ಇದು ತುಂಬಾ ಲೇಡಿ ವೆಟನರಿಯನ್ಸ್ ಇನ್ಸ್ಪೈರ್ಡ್ ಇದ್ರು ಆ ಕಡೆ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಅವರೆಲ್ಲ ಅಪ್ಲಿಕೇಶನ್ ತುಂಬಾ ಸಲ ಬರೆದು ಅವ್ರು ಈಗ ಅದಕ್ಕೆ ಫಲ ಸಿಕ್ಕಿದೆ. ಸೊ ಲೇಡಿ ವೆಟನರಿಯನ್ಸ್ ಆಲ್ಸೋ ಕ್ಯಾನ್ ಜಾಯಿನ್ ಟು ದ ಮಿಲಿಟರಿ ಆಸ್ RVC. ಈ NDVS ದಟ್ ಇಸ್ ಜಬಲ್ಪುರ್ ವೆಟನರಿ ಸ್ಟೂಡೆಂಟ್ಸ್ ಇವರು 3 ಜನ, ಕ್ಯಾಪ್ಟನ್ ಜಾಗೃತಿ ಸಿಂಗ್, ಶಿ ಇಸ್ ಎ ಫಸ್ಟ್ ಲೇಡಿ ವೆಟನರಿಯನ್ ಹೂ ಹ್ಯಾಸ್ ಸೆಲೆಕ್ಟೆಡ್ ಆಸ್ ಕ್ಯಾಪ್ಟನ್. ಸೊ ಈ ಕರೆಂಟ್ ಇಯರ್ ಅಲ್ಲಿ ಕರ್ನಾಟಕದಲ್ಲಿ ಕೂಡ ಹಾಸನ ವೆಟನರಿ ಕಾಲೇಜಿಂದ LPM ಮಾಡಿದಂತಹ ಸ್ಟೂಡೆಂಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿರ್ತಾರೆ. ಸೊ ಈಗ ಲೇಡೀಸ್ ತುಂಬಾ ಜನ ಅಲ್ಲಿ RVC ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಲ್ಲದೆ BSF ITBP ಇದರಲ್ಲಿ ಅವಕಾಶ ಇತ್ತು ಮೊದಲೇನೆ, ಬಟ್ ಇದರಲ್ಲಿ ಕರೆಕ್ಟ್ ಆಗಿ ಇರಲಿಲ್ಲ. ಈಗ ಅದಕ್ಕೂ ಇಟ್ಸ್ ಓಪನ್ ಫಾರ್ ಲೇಡೀಸ್ ಆಲ್ಸೋ. ನೆಕ್ಸ್ಟ್ ಪ್ಲೀಸ್. ಇನ್ನು ಫಾರಿನ್ ಅಫೇರ್ಸ್ ಆಫೀಷಿಯಲ್, ಇದು ಏನಾಗುತ್ತೆ ಅಂದ್ರೆ ಕೆಲವು ಪಾಲಿಸಿ ಮೇಕಿಂಗ್, ಇದು ಉದಾಹರಣೆಗೆ ಮೀಟ್ ಎಕ್ಸ್ಪೋರ್ಟ್, ಮಿಲ್ಕ್ ಎಕ್ಸ್ಪೋರ್ಟ್ ಇರ್ಬೋದು, ಅಥವಾ ಕೆಲವು ಲೈಫ್ ಸ್ಟಾಕ್ ಪಾಲಿಸೀಸ್ ಬಗ್ಗೆ ಏನಾದರೂ ಡಿಸಿಷನ್ ತಗೊಳ್ಬೇಕಾದ್ರೆ ಇಲ್ಲಿ ಒಬ್ಬ ಟೆಕ್ನಿಕಲ್ ಆಫೀಸರ್ ವೆಟನರಿಯನ್ ಬೇಕಾಗ್ತಾನೆ. ಹಾಗೇನೆ ಫುಡ್ ಅಂಡ್ ಡ್ರಗ್ ಇನ್ಸ್ಪೆಕ್ಟರ್ ಆಗಿ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅಲ್ಲಿ ವೆಟನರಿಯನ್ಸ್ ಇರ್ತಾರೆ. ಈ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಲ್ಲಿ CFTRI ಅಲ್ಲಿ ಕೂಡ ಸೈಂಟಿಸ್ಟ್ ಜಾಬ್ ಆಪರ್ಚುನಿಟೀಸ್ ಇದೆ, ಇದು ಕೂಡ ಸಿಗ್ಬೋದು. ಅನಿಮಲ್ ಫೀಡ್ ಇಂಡಸ್ಟ್ರಿ, ಇದು ಅನಿಮಲ್ ಎಸ್ಪೆಷಲಿ ಯಾರು ನ್ಯೂಟ್ರಿಷನ್ ಅಲ್ಲಿ, ವೆಟನರಿ ನ್ಯೂಟ್ರಿಷನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರಿಗೆ ಅನಿಮಲ್ ಫೀಡ್ ಇಂಡಸ್ಟ್ರಿಯಲ್ಲಿ ಜಾಬ್ ಆಪರ್ಚುನಿಟೀಸ್ ಇರ್ತವೆ. ಹಾಗೇನೆ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಫೀಡ್ ಯೂನಿಟ್, ಅದು ಕೂಡ ಮಾಡಿದಂತ ವೆಟನರಿಯನ್ಸ್ ಇದೆ, ಅಥವಾ ಅದರಲ್ಲಿ ಕೂಡ ಕೆಲಸ ಮಾಡ್ಬೋದು. ಇನ್ನು ಲೆದರ್ ಇಂಡಸ್ಟ್ರಿ, ಇದು ಕೂಡ ಆಪ್ಷನ್ ಇದೆ. ಇನ್ನು ನಾನು ಈಗಾಗಲೇ ಹೇಳಿದಂತೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, IRMA
ಇದೆಲ್ಲ ಪ್ರತಿಷ್ಠಿತ ಸಂಸ್ಥೆಗಳು. ನಾರ್ಮ್ ಹೈದರಾಬಾದ್ ಅಲ್ಲಿ ಇದೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಕೂಡ ಮಾಡಬಹುದು. ಇದು ರೂರಲ್ ಡೆವಲಪ್ಮೆಂಟ್ ಅಥವಾ ಅಗ್ರಿ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗಳು ಇಲ್ಲಿ ನಡೆಸಲಾಗ್ತದೆ. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ಪ್ಲೀಸ್. ಇನ್ನು ಆನ್ಲೈನ್ ಶಾಪ್ಸ್, ಇದು ಪೆಟ್ ಪ್ರಾಕ್ಟೀಸ್ ಅಲ್ಲಿ ಹೆಚ್ಚು. ಆನ್ಲೈನ್ ಶಾಪ್ಸ್ ಅಥವಾ ಪೆಟ್ ಟಾಯ್ಸ್ ಇರ್ಬೋದು ಅಥವಾ ಪೆಟ್ ರಿಲೇಟೆಡ್ ಎನಿ ಶಾಪ್ಸ್, ಅದು ಆನ್ಲೈನ್ ಡಿಜಿಟಲ್ ಮಾಡೆಲ್ ಅಲ್ಲಿ AI ಕಂಪ್ಯೂಟರ್ ಬೇಸ್ಡ್ ಅಲ್ಲಿ ಕೂಡ ಆನ್ಲೈನ್ ಮೂಲಕ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಶಾಪ್ ಅನ್ನ ಇಡಬಹುದು. ನೆಕ್ಸ್ಟ್ ಪ್ಲೀಸ್. ಡಿಜಿಟಲ್ ಮೋಡ್ ಅಲ್ಲಿ ವೆಟನರಿ ಡಯಾಗ್ನೋಸ್ಟಿಕ್ ಮಾಡಿದ್ದಾರೆ. ತುಂಬಾ ಜನ ಈ ಮಹಾನಗರಗಳಲ್ಲಿ ಅವರದೇ ಒಂದು ಚೈನ್, ಒಂದು 3-4 ವೆಟನರಿ ಡಾಕ್ಟರ್ಸ್ ಯೂನಿಟ್ ಮಾಡಿಕೊಂಡು ಅದು ಡಯಾಗ್ನೋಸ್ಟಿಕ್ ಇರ್ತದೆ, ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಇರ್ತದೆ, ಇದೆಲ್ಲ ಪೂಲ್ ಚೈನ್ ಆಗಿ ಮಾಡಿ ಹಲವಾರು ಆಪ್ ಕ್ರಿಯೇಟೆಡ್ ದೇರ್ ಓನ್ ಆಪ್ ಫಾರ್ ಟ್ರೀಟ್ಮೆಂಟ್, ಡಯಾಗ್ನೋಸ್ಟಿಕ್ ಆಸ್ ವೆಲ್ ಆಸ್ ಅದರ್ ಸರ್ವಿಸಸ್. ಸೊ ಇಂಥದ್ದೆಲ್ಲ ಮಾಡಿ ವೆಟನರಿ ಡಯಾಗ್ನೋಸ್ಟಿಕ್ ಕೂಡ ಮಾಡಬಹುದು. ಇದು ಎಸ್ಪೆಷಲಿ ಪೆಟ್ ಪ್ರಾಕ್ಟೀಸಿಗೆ ತುಂಬಾ ಸೂಕ್ತವಾದ. ನೆಕ್ಸ್ಟ್ ಪ್ಲೀಸ್. ಇದು ನಾನು ಆಲ್ರೆಡಿ ಹೇಳಿದ್ದೇನೆ. ICR ಇದು ನಾರ್ಮ್ ಎಂಬ ಸಂಸ್ಥೆಯಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಬಹುದು. IRMA ಇದೆಲ್ಲ ಪ್ರತಿಷ್ಠಿತ ಸಂಸ್ಥೆ. BVSC ಆದ್ಮೇಲೆ ಇಲ್ಲಿ MBA ಕೆಲವು ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ ಪಾಸ್ ಆದ್ಮೇಲೆ ಇಲ್ಲಿ MBA ಮಾಡಬಹುದು. ನೆಕ್ಸ್ಟ್ ಪ್ಲೀಸ್. ಈಗ ಇಷ್ಟೆಲ್ಲ ಉದ್ಯೋಗಾವಕಾಶಗಳ ಬಗ್ಗೆ ನಾನು ಹೇಳಿ ಆಯ್ತು. ವೆಟನರಿ ಪ್ರೊಫೆಷನ್ ಇರುವಂತಹ ಹಲವು ವಿವಿಧತೆ ಇದೆ ಇದರಲ್ಲಿ. ಯಾವಾಗಲೂ ಬೋರಿಂಗ್ ಅಂತ ಯಾವಾಗಲೂ ವೆಟನರಿ ಡಾಕ್ಟರ್ಗೆ ಅನಿಸ್ಲಿಕ್ಕೆ ಇಲ್ಲ. ಯಾಕಂದ್ರೆ ಯಾವಾಗಲೂ ವೆಟನರಿ ಡಾಕ್ಟರ್ ಅಲ್ಲಿ ವಿವಿಧತೆ ಇರ್ತದೆ. ಸೊ ಈಗ BBSC ಇದೆಲ್ಲ ಅದರಲ್ಲಿ ಅವಕಾಶಗಳೆಲ್ಲ ಹೇಳಿ ಆಯ್ತು. ಅದರಲ್ಲಿ ಉದ್ಯೋಗಾವಕಾಶ ಇದೆ, ತುಂಬಾ ವಿಪುಲವಾದಂತಹ ಉದ್ಯೋಗಾವಕಾಶಗಳಿರ್ತವೆ. ತುಂಬಾ ಇಂಟ್ರೆಸ್ಟಿಂಗ್ ಇದರಲ್ಲಿ ಆಪ್ಷನ್ಸ್ಗಳು ಕೂಡ ಇದಾವೆ. ಸೊ ಈಗ BBSC ಮಾಡೋದು ಹೇಗೆ? BBSC ಈಗ ಇಷ್ಟೆಲ್ಲ ಒಳ್ಳೆ ಉದ್ಯೋಗ ಇದೆ ಅಂತಾದ್ರೆ ಪ್ರವೇಶ ಹೇಗೆ ಮಾಡೋದಂದ್ರೆ, ಈ ಕರ್ನಾಟಕದಲ್ಲಿ ಯೂನಿವರ್ಸಿಟಿ, ಕರ್ನಾಟಕ ವೆಟನರಿ ಅನಿಮಲ್ ಅಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ ಅಂತ, ಇದರ ಅಂಡರಲ್ಲಿ ವೆಟನರಿ ಕಾಲೇಜ್ ಬ್ಯಾಂಗ್ಳೂರ್, ವೆಟನರಿ ಕಾಲೇಜ್ ಬೀದರ್, ಶಿವಮೊಗ್ಗ, ಹಾಸನ್, ಗದಗ್, ರೀಸೆಂಟ್ಲಿ ವೆಟನರಿ ಕಾಲೇಜ್ ಅಥರ್ಯ ಸ್ಟಾರ್ಟೆಡ್. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪ್ರೈವೇಟ್ ವೆಟನರಿ ಕಾಲೇಜಸ್ ಇಲ್ಲ. ವೆಟನರಿ other than outside the Karnataka, there are many veterinary college, private veterinary colleges are there. But ಇದೆಲ್ಲ ವೆಟನರಿ ಕಾಲೇಜಲ್ಲಿ ಸಿಲೆಬಸ್ ಎಲ್ಲ ಅಥವಾ ಗವರ್ನಿಂಗ್ ಬಾಡಿ ಅಥವಾ ಏನ್ ಹೇಳೋದಕ್ಕೆ ಪರ್ಮಿಷನ್, ವೆಟನರಿ ಕಾಲೇಜ್ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡೋದು ಅಂದ್ರೆ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಡೆಲ್ಲಿಯಲ್ಲಿದೆ. ಸೊ ಅವರ ತಂಡ ಒಂದು ವೆಟನರಿ ಕಾಲೇಜ್ ಓಪನ್ ಮಾಡಬೇಕು ಅಂತ ಅಂದ್ರೆ ಅವರ ತಂಡ ವೀಕ್ಷಣೆಗೆ ಬರ್ತದೆ. ಬೇಸಿಕ್ ಫೆಸಿಲಿಟೀಸ್ ಏನೇನೆಲ್ಲ ವೆಟನರಿ ಕಾಲೇಜ್ ಓಪನ್ ಮಾಡ್ಲಿಕ್ಕೆ ಬೇಕು ಅದೆಲ್ಲ ಇದೆ ಅಂತ ಆದ್ರೆ BCI ಪರ್ಮಿಷನ್ ಸಿಗ್ತದೆ. ಅದಾದ್ಮೇಲೆ ಪರ್ಮಿಷನ್ ಸಿಕ್ಕಿದ ಮೇಲೆ ಅಷ್ಟೇ BBSC ಅಡ್ಮಿಷನ್ ಅನ್ನು ಅವರು ಮಾಡಿಸ್ಕೊಳ್ಬಹುದು ಕಾಲೇಜಿಗೆ. ಇಲ್ಲಿ ಕಾಮನ್ ಸಿಲೆಬಸ್ ಅಕ್ರಾಸ್ ಇಂಡಿಯಾ ಅಂದ್ರೆ BCI ನಾರ್ಮ್ಸ್ ಪ್ರಕಾರ BCI ಏನ್ ಸಿಲೆಬಸ್ ಹೇಳ್ತದೆ ಅದೇ ಸಿಲೆಬಸ್ ಅಕ್ರಾಸ್ ಇಂಡಿಯಾ ಇರ್ತದೆ. ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿ ಕಲಿಯುವುದು ಒಂದೇ ರೀತಿ, ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ವೆಟನರಿ ಸ್ಟೂಡೆಂಟ್ ಕಲಿಯುವುದು ಒಂದೇ ರೀತಿಯ ಸಿಲೆಬಸ್ ಇರುತ್ತೆ. ಅಕ್ರಾಸ್ ಇಂಡಿಯಾ ಯೂನಿಫಾರ್ಮಿಟಿ ಇರ್ತದೆ. ನೆಕ್ಸ್ಟ್ ಪ್ಲೀಸ್. ಈಗ ಕರ್ನಾಟಕದಲ್ಲಿ ಈ ಎಲ್ಲ ಕಾಲೇಜುಗಳನ್ನು ಸೇರಿಸಿದ್ರೆ ಸಾಧಾರಣ ಅಪ್ರಾಕ್ಸಿಮೇಟ್ ಇದು ವರ್ಷಕ್ಕೆ ಚೇಂಜ್ ಆಗ್ತದೆ. ಈಗಾಗಲೇ ಅಡ್ಮಿಷನ್ ಪ್ರಕ್ರಿಯೆಗಳು ಮುಗ್ದೋಗಿದ್ರಿಂದ ಇದು ಲಾಸ್ಟ್ ಇಯರ್ ಇದು ಟೆಂಟೇಟಿವ್ ಹೇಳ್ತಾ ಇದ್ದೇನೆ, 353 ಸೀಟ್ಸ್ ಅಕ್ರಾಸ್ ಕರ್ನಾಟಕ ಇದಾವೆ. ಇದರಲ್ಲಿ ಸಾಧಾರಣ ಶಿವಮೊಗ್ಗ ಕಾಲೇಜಿಗೆ 83 ಸೀಟು, ಬೀದರಲ್ಲಿ 60 ಸೀಟು, ಹಾಸನಕ್ಕೆ 80 ಸೀಟು, ಬ್ಯಾಂಗ್ಳೂರು ಹೆಬ್ಬಾಳ ವೆಟನರಿ ಕಾಲೇಜಿಗೆ 80, ಗದಗ 50, ಅಥಣಿಯಲ್ಲಿ ರೀಸೆಂಟ್ಲಿ 45 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿರ್ತದೆ. ಇದು ಯೂನಿವರ್ಸಿಟಿ ಕೆಲವೊಮ್ಮೆ ಡಿಸಿಷನ್ ಅನ್ನ ಚೇಂಜ್ ಮಾಡಬಹುದು. ಅದರದ್ದು ಎಷ್ಟು ಸ್ಟೂಡೆಂಟ್ಸ್ ಇಂಟೇಕ್ ಅದನ್ನ ಆಲ್ಟರ್ ಮಾಡಬಹುದು. ಇಲ್ಲಿ ಇನ್ನೊಂದು ಏನಂದ್ರೆ BCI ಕೋಟಾ ಅಂತ ಇರ್ತದೆ. ಅಂದ್ರೆ ಅದರ್ ದನ್ ಔಟ್ಸೈಡ್ ಕರ್ನಾಟಕ ಪೀಪಲ್ ಆಲ್ಸೋ ಕ್ಯಾನ್ ಅಪ್ಲೈ ಟು ಅವರ್ ಯೂನಿವರ್ಸಿಟಿ. ಇಲ್ಲಿ ಅವರಿಗೆ BCI ಕೋಟಾ 15% ಇರ್ತದೆ. ಇನ್ನು ಅನಿವಾಸಿ ಭಾರತೀಯರು NRI ಅಥವಾ ವಿದೇಶಿ ಪ್ರಜೆಗಳಿಗೆ ಅಂತ 5% ರಿಸರ್ವೇಶನ್ ಇರ್ತದೆ. ಇದರಲ್ಲಿ ಈ ರಿಸರ್ವೇಶನ್ ಅನ್ನ ಹಾಗೇನೆ ರಿಸರ್ವೇಶನ್ ಕ್ಯಾಟಗರಿ ವೈಸ್ ಜನರಲ್ ಮೆರಿಟ್ ಮತ್ತೆ ಅದರ್ ಕ್ಯಾಟಗರಿ ವೈಸ್ ಕೂಡ ರಿಸರ್ವೇಶನ್ ಇರ್ತದೆ. ಅದು ಎಲ್ಲ ಮಾಡ್ಬೇಕಂತಾದ್ರೆ CET ಎಕ್ಸಾಮ್ ಅನ್ನ ಒಬ್ಬ ಸ್ಟೂಡೆಂಟ್ ತಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. PUC ಓದ್ಬೇಕಾಗ್ತದೆ. PUCಯಲ್ಲಿ ಫಿಸಿಕ್ಸ್ ಸೈನ್ಸ್ ವಿಭಾಗವನ್ನ ಚೂಸ್ ಮಾಡಿಕೊಂಡು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯನ್ನ ಸಬ್ಜೆಕ್ಟ್ಸ್ ಅಲ್ಲಿ ಆಪ್ಟ್ ಮಾಡ್ಕೊಳ್ಬೇಕಾಗ್ತದೆ.
CET ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೂತ್ಕೊಳ್ಬೇಕಾಗ್ತದೆ. ಇದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಾರೆ. ಇದರಲ್ಲಿ 50% ಅಗ್ರಿಕಲ್ಚರ್ ಕೋಟಾದವರಿಗೆ ರಿಸರ್ವೇಶನ್ ಇರ್ತದೆ. ಇದು ಕೇವಲ BVSC ಅಂತ ಅಷ್ಟೇ ಅಲ್ಲ, ಅಗ್ರಿಕಲ್ಚರ್ ಅಂಡ್ ಅಲೈಡ್, ಅದು ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್, ಫಿಶರೀಸ್ ಇರ್ಬೋದು, ಡೈರಿ ಸೈನ್ಸ್, ಫಾರೆಸ್ಟ್ರಿ, ಎಲ್ರಿಗೂ 50% ಅಗ್ರಿಕಲ್ಚರ್ ಕೋಟಾ ಇರ್ತದೆ. ಇದು ಸ್ವಲ್ಪ ವೇರಿಯೇಷನ್ ಕೆಲವೊಮ್ಮೆ ಆಗ್ಬೋದು. ಸಾಧಾರಣವಾಗಿ ಇತ್ತೀಚೆಗೆ ಜನರಲ್ ಮೆರಿಟ್ ಅಲ್ಲಿ ಯಾರಿರ್ತಾರೆ ಅವರಿಗೆ 1000 ಒಳಗಡೆ 1000 ಒಳಗಡೆ ರ್ಯಾಂಕ್ ಇದ್ರೆ ವೆಟನರಿಗೆ ಸೀಟ್ ಸಿಗ್ತದೆ. ಮತ್ತೆ ಬೇರೆ ಕ್ಯಾಟಗರಿ ವೈಸ್ ನೆಕ್ಸ್ಟ್ ಪ್ಲೀಸ್. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇದರದ್ದು ವೆಬ್ಸೈಟ್ ಇದು. ಇದರಲ್ಲಿ ಬೋತ್ ದ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಆರ್ ಕನ್ನಡ ಆಪ್ಷನ್ಸ್ ಆಗಿದೆ. ಸೊ ಇದರಲ್ಲಿ ಹೋಗಿ ಎಲ್ಲಾ ಇದು ಜಸ್ಟ್ ಇದರ ವೆಬ್ಸೈಟ್ ಸ್ಕ್ರೀನ್ ಶಾಟ್ ಹಾಕಿರ್ತಾನೆ. ಇದರಲ್ಲಿ ಎಲ್ಲ ಹಿಂದಿನ ವರ್ಷದಲ್ಲಿ ಎಷ್ಟು ಕಟ್ ಆಫ್ ಪಾಯಿಂಟ್ ಇತ್ತು, ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕಿಂಗ್ ಅಲ್ಲಿ ಕಟ್ ಆಫ್ ಪಾಯಿಂಟ್ ಕೊಟ್ಟಿದ್ರು, ಇದೆಲ್ಲ ಇದರಲ್ಲಿ ವಿವರಗಳು ಸಿಗ್ತದೆ. ಇದೆಲ್ಲ ನೇರವಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಗುವಂತಹ ಪ್ರಕ್ರಿಯೆ. ಇದರಲ್ಲಿ ಯಾರ್ದು ಮೀಡಿಯೇಟರ್ ರೋಲ್ ಇಲ್ಲ. ಇದು ಅತ್ಯಂತ ನಿಖರವಾಗಿ ಅಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಪ್ಲೀಸ್. ಇದು ಸೇಮ್ ನಾನು ಹೇಳಿದ್ದೇನೆ. ಅದು ಕೆವಿ ಅಂದ್ರೆ ಎಲ್ಲರೂ ಆಸ್ಪಿರೆಂಟ್ಸ್, those who want to do BVSC aspirants CET ವೆಬ್ಸೈಟ್ ಅಥವಾ KVFS ವೆಬ್ಸೈಟ್ ಅನ್ನ ಆಗಾಗ್ಗೆ ವಿಸಿಟ್ ಮಾಡಬೇಕು, ಮತ್ತೆ ಅದರ ಬಗ್ಗೆ ಅಪ್ಡೇಟ್ ತಗೊಳ್ಬೇಕೇ ವಿನಃ ಮೀಡಿಯೇಟರ್ಸ್ ಗಳಿಗೆ ಬಗ್ಗೆ ಅವರ ಮಾತನ್ನು ನಂಬಬಾರದು. ಇದೇ ಅಫಿಷಿಯಲಿ ಏನಿದೆ CET ವೆಬ್ಸೈಟ್, ಯೂನಿವರ್ಸಿಟಿ ವೆಬ್ಸೈಟ್, ಇದನ್ನೇ ಫಾಲೋ ಮಾಡಬೇಕು. ಅದರಲ್ಲಿರುವಂತಹ ಏನು ನಿಯಮಾವಳಿಗಳಿದೆ ಎಂಟ್ರಿಗೆ, ಅದನ್ನೇ ಅಡ್ಮಿಷನ್ಗೆ ಅದನ್ನೇ ಫಾಲೋ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ಲೀಸ್. ಇದು ಎಲ್ಲ ಕಾಲೇಜಸ್ ಅಲ್ಲಿ ಒಂದು ಕಾಲೇಜು ಅಂತ ಆದ್ರೆ ವೆಟನರಿ ಕಾಲೇಜ್ ಅಂತ ಆದ್ರೆ ಲೈಬ್ರರಿ ಇರಬೇಕು, ಹಾಸ್ಟೆಲ್ ಇರ್ತದೆ, ಲ್ಯಾಬೋರೇಟರೀಸ್, ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್, ಎಕ್ಸಾಮಿನೇಷನ್ ಹಾಲ್, ಎಕ್ಸ್ಟೆನ್ಷನ್ ಟ್ರೈನಿಂಗ್ ಯೂನಿಟ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಪೋಸ್ಟ್ ಮಾರ್ಟಮ್ ಯೂನಿಟ್, ಇದೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಈ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗಲಿಲ್ಲ ಅಂದ್ರೆ ಈಗ BCI ಪರ್ಮಿಷನ್ ಕೊಡೋದಿಲ್ಲ. ಸೊ ಇದನ್ನೆಲ್ಲ ಫುಲ್ಫಿಲ್ ಆದ್ರೆ ವೆಟನರಿ ಕಾಲೇಜ್ ಅನ್ನ ಓಪನ್ ಮಾಡ್ಲಿಕ್ಕೆ ಸಿಗ್ತದೆ. ಆದ ಕಾರಣ ವೆಟನರಿ ಕಾಲೇಜಲ್ಲಿ ಇದೆಲ್ಲ ಮ್ಯಾಂಡೇಟರಿ ಇರ್ತವೆ. ನೆಕ್ಸ್ಟ್ ಪ್ಲೀಸ್. ಇನ್ನು ಹೊರಗೆ ಹೇಳುದಾದ್ರೆ ವೆಟನರಿ ಡಾಕ್ಟರ್ ಆದವರು ಹಲವಾರು ಫೇಮಸ್ ಪರ್ಸನಾಲಿಟೀಸ್ ಇದ್ದಾರೆ. ಉದಾಹರಣೆಗೆ ನಮಗೆಲ್ಲ ಪರಿಚಯ ಇರುವಂತಹ ಮೋಹನ್ ಭಾಗವತ್ ಅವರು, ಈಸ್ ಗ್ರಾಜುಯೇಟ್ ಫ್ರಮ್ ನಾಗ್ಪುರ್ ವೆಟನರಿ ಕಾಲೇಜ್, ಮಾಪ್ಸು, ಮಹಾರಾಷ್ಟ್ರ. ಪ್ರಸ್ತುತ ಅವರು RSS ಲೀಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ಇವರು ಸಂಜಯ್ ಬಾಲ್ಯಾನ್ ಅಂತ, ಇವರು ಸಂಜಯ್ ಬಾಲ್ಯಾನ್ ಅವರು ಗ್ರಾಜುಯೇಟ್ ಫ್ರಮ್ ಹಿಸಾರ್, ದಟ್ ಇಸ್ ಹರಿಯಾಣ ವೆಟನರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಅದು ಹರಿಯಾಣ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ವೆಟನರಿ ಮಾಡಿರ್ತಾರೆ. ಇವರು UP ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಹಾಗೇನೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸ್ಟೇಟ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರು ರೆಪ್ರೆಸೆಂಟಿಂಗ್ UP. ಅಂಡ್ ಆಫ್ ಕೋರ್ಸ್ ಹಿ ಇಸ್ ಡಾಕ್ಟರ್ ನಿತೀಶ್ ಭಾರದ್ವಾಜ್. We all know he has played Krishna in Mahabharata and Vishnu Purana ಅಲ್ಲಿ Vishnu part. Luckily we had one lady veterinary conference in Bhopal. At that time he was invited as a guest, so this was the photo at that time. Next please. ಇದಲ್ಲದೆ ವೆಟನರಿಯನ್ಸ್ ತಮ್ಮನ್ನು ತಾವು ಹಲವು ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಹಲವು ಬೇರೆ ಹವ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ. ಹಲವು ಪಶುವೈದ್ಯರು ಸಾಹಿತ್ಯ ಕೃಷಿಯನ್ನ ಕೂಡ ಮಾಡಿದ್ದಾರೆ. ಹಾಗೇನೆ ಕೆಲವರು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ತಮಿಳುನಾಡಿನ ಒಬ್ರು ಲೇಡಿ ವೆಟನರಿ ಸ್ಟೂಡೆಂಟ್, ಇಂಟರ್ನ್ಶಿಪ್ ಮಾಡುವಂತ ಸ್ಟೂಡೆಂಟ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಅನ್ನು ಕೂಡ ಪಡೆದುಕೊಂಡಿರ್ತಾರೆ. ಹೀಗೆ ವೆಟನರಿಯನ್ಸ್ ತುಂಬಾನೇ ಬೇರೆ ಬೇರೆ ಪ್ರತಿಭೆಗಳು ಕೂಡ ಅವರಿಗೆ, ವೆಟನರಿ ಕಲಿಯುವುದು ಮಾತ್ರ ಅಲ್ಲ, ಬೇರೆ ಬೇರೆ ಪ್ರತಿಭೆಗಳು ಕೂಡ ಅವರಲ್ಲಿ ಇದ್ದಾವೆ. ಇದು ಶೀಸ್ ಡಾಕ್ಟರ್ ಸುವರ್ಣಲತಾ ಖರೆ ಪಂಡಿತ್. ಶಿ ಇಸ್ ವರ್ಕಿಂಗ್ ಆಸ್ ಎ ಸೀನಿಯರ್ ರಿಸರ್ಚ್ ಸೈಂಟಿಸ್ಟ್ ಇನ್ ವರ್ಟೆಕ್ಸ್ ಫಾರ್ಮಾಸ್ಯೂಟಿಕಲ್, ಬೋಸ್ಟನ್ US. ಇವರು ನಮ್ಮ ಚಿತ್ಪಾವನ ಸಮಾಜದಲ್ಲಿ ಪ್ರಥಮ ಮಹಿಳಾ ಪಶುವೈದ್ಯ ಅಂತ ಹೇಳ್ಬೋದು. ಅವರನ್ನ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೇನೆ ನಮ್ಮ ಹಿರಿಯ ವೈದ್ಯರಾದಂತಹ ಚಿತ್ಪಾವನ ಸಮಾಜದಲ್ಲಿರುವಂತಹ ಹಿರಿಯ ಪಶುವೈದ್ಯರಾದಂತಹ ಡಾಕ್ಟರ್ ಹರೀಶ್ ತಾಮಂಕರ್ ಆಗ್ಬೋದು, ಡಾಕ್ಟರ್ ಗಿರೀಶ್ ಫಡ್ಕೆ ಇರ್ಬೋದು,
ಡಾಕ್ಟರ್ ಶ್ರೀಕಾಂತ್ ಭಟ್ಟಿ ಇರ್ಬೋದು, ಡಾಕ್ಟರ್ ವಸಂತ್ ಡೋಗ್ರೆ ಇರ್ಬೋದು, ಇವರೆಲ್ಲ ನನಗೆ ಹಲವು ಸಲಹೆ ಸೂಚನೆಗಳನ್ನು ಆಗಾಗ್ಗೆ ನೀಡ್ತಾ ಬಂದಿದ್ದಾರೆ. ಹಾಗೆ ಇವರಿಗೂ ಕೂಡ ಈ ಚಿತ್ಪಾವನ ವೇದಿಕೆ ಮೂಲಕ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಯಾವಾಗ್ಲೂ ಒಬ್ಬ ಸಣ್ಣದಿರುವ ಮಗು ದೊಡ್ಡದಾಗಿ ವಿದ್ಯಾರ್ಥಿಯಾಗಿ ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತ ಪೇರೆಂಟ್ಸ್ಗಳ ಆಶಯ ಯಾವಾಗಲೂ. ಇದಕ್ಕೆಲ್ಲ ಪೂರಕವಾದಂತಹ ಫೆಸಿಲಿಟಿ ಕೊಟ್ಟಂತ ಆ ಕಾಲದಲ್ಲಿ ನಾನು ಬೀದರಲ್ಲಿ ಹೋಗಿ ಕಲಿಕೆ ಮಾಡಿದ್ದು BVSc. ಅಂತ ಕಲಿಕೆಗೆ ನನಗೆ ಬೀದರಿಗೆ ಒಬ್ಬಳೆ ಹುಡುಗಿಯನ್ನು ಕಳಿಸ್ಲಿಕ್ಕೆ ಕೂಡ ನನಗೆ ನನ್ನ ಪೇರೆಂಟ್ಸ್ ಏನೋ ಹಿಜರಿಲಿಲ್ಲ. ಸೊ ಅಂತ ಸಮಯದಲ್ಲಿ ನಾನು ನನ್ನ ಪೇರೆಂಟ್ಸ್, ನನ್ನ ತಂದೆಯವರಾದಂತಹ, ಈಗ ಅವರು ಇಲ್ಲ, ಸುಬ್ರಾಯ್ ಹೆಬ್ಬಾರ್, ಹಾಗೆ ನನ್ನ ಮಾತೃಶ್ರೀಯಾದಂತಹ ವಾಣಿ ಹೆಬ್ಬಾರ್ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾವಾಗ್ಲೂ ಪೇರೆಂಟ್ಸ್ ಮಾತ್ರ ಅಲ್ಲ, ಇಟ್ ಈಸ್ ಆಲ್ ಒಂದು ಕುಟುಂಬದ ವಾತಾವರಣ ಹೇಗಿದೆ ಅದು ಕೂಡ ತುಂಬಾ ಮುಖ್ಯವಾಗಿರ್ತದೆ. ನಂದು ಚಿಕ್ಕಪ್ಪ ಆದಂತಹ ಡಾಕ್ಟರ್ ಗೋವಿಂದ್ ಹೆಬ್ಬಾರ್ ಅವರು ಕುವೈತ್ ಅಲ್ಲಿ ರೇಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆ ಯಾವಾಗ್ಲೂ ಇನ್ಸ್ಪೈರಿಂಗ್. ಯಾಕೆಂದ್ರೆ ನನಗೆ ಯಾವಾಗ್ಲೂ ಅನಿಸ್ತಿದ್ದದ್ದು ನಂದು ಹೆಸರಿನ ಮುಂದೆ ತುಂಬಾ ಡಿಗ್ರಿ ಹಾಕ್ಬೇಕು ಅಂತ. ಸೊ ಆಗ ಡಿಗ್ರಿ ಅಂದ್ರೆ ಅದು ಬೇರೆ ರೀತಿ ಇತ್ತು. ಈಗ ಗೊತ್ತಾಯ್ತು ದ ಕ್ವಾಲಿಟಿ ಆಫ್ ಡಿಗ್ರಿ ಆಲ್ಸೋ ಮ್ಯಾಟರ್ಸ್ ಅಂತ. ಆಸ್ ಏಜ್ ಅಂಡ್ ಡಿಗ್ರಿ ಜಾಸ್ತಿ ಆಗ್ತಾ ಹೋಗುವಾಗ ಹಾಗೇನೆ ನನ್ನ ಚಿಕ್ಕಪ್ಪ ಅವರು ನನಗೆ ಯಾವಾಗ್ಲೂ ಸ್ಫೂರ್ತಿ ಅಂತ ಹೇಳ್ಬೋದು. ಅವರ ಮಾಡಿದಷ್ಟು ಡಿಗ್ರಿ ನಾನು ಮಾಡ್ಬೇಕು ಅಂತ ನನಗೆ ಸಣ್ಣದಿರುವಾಗ ತುಂಬಾ ಆಸೆ ಇತ್ತು. ಪೂರಕವಾದಂತಹ ನನ್ನ ಸುತ್ತಮುತ್ತ ಎನ್ವೈರನ್ಮೆಂಟ್ ಯಾವಾಗ್ಲೂ ಕಲಿಕೆಗೆ ಪೂರಕವಾಗಿತ್ತು. ನನ್ನ ಅಕ್ಕ ಅರ್ಚನಾ ಹೆಬ್ಬಾರ್ ಆಗ್ಬೋದು, ಅಥವಾ ನನ್ನ ಚಿಕ್ಕಪ್ಪನ ಮಗನಾದಂತ ಅಜಿತ್ ಹೆಬ್ಬಾರ್ ಇರ್ಬೋದು, ನನ್ನ ಇನ್ನೊಬ್ಬ ಚಿಕ್ಕಪ್ಪ ಡಾಕ್ಟರ್ ಸುರೇಶ್ ಹೆಬ್ಬಾರ್ ಇರ್ಬೋದು, ಇವರೆಲ್ಲರೂ ಕುಟುಂಬದ ಒಂದು ಇನ್ಫ್ಲೂಯೆನ್ಸ್ ಅಂತ ಇರ್ತದೆ. ಸೊ ಅದ್ರ ಕೂಡ ಇದಕ್ಕೆ ಸಹಕಾರಿ ಅಂತ ಹೇಳ್ಬೋದು. ಇವರಿಗೆಲ್ರಿಗೂ ಈ ಪ್ಲಾಟ್ಫಾರ್ಮ್ ಮೂಲಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ನನಗೆ ಅವಕಾಶವನ್ನು ಕೊಟ್ಟಂತಹ ವಸಂತ್ ಶೆಟ್ಟಿ, ಇವರು ತುಂಬಾ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸೀರೀಸ್ ಅಲ್ಲಿ. ಹಲವಾರು ವೆಬ್ ಸೀರೀಸ್ ಅಲ್ಲಿ ಕೆಲವು 2 ಸೀರೀಸ್ ನಾನು ಜಾಯಿನ್ ಆಗಿರ್ಬೋದು, ಇನ್ನು ಕೆಲವು ಜಾಯಿನ್ ಆಗ್ತಾ ಇಲ್ಲ. ಬಟ್ ಅವರು ತುಂಬಾ ರೀತಿ ಉತ್ತಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ವಸಂತ್ ಶೆಟ್ಟಿ ಅವರಿಗೆ ಕೂಡ ಈ ಮೂಲಕ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು. ಎಸ್, ಈಗ ಮುಂದೆ ಈ ಪ್ಲಾಟ್ಫಾರ್ಮನ್ನು ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬಹುದು. ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಡಾಕ್ಟರ್, ನಂದೊಂದು ಪ್ರಶ್ನೆ ಇದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳು ಯೂಶ್ವಲಿ ಈಗ ನಮ್ಮಲ್ಲಿ ಏನು ಕಲ್ಪನೆ ಇದೆ ಅಂತ ಹೇಳಿದರೆ, ವೆಟರ್ನರಿ ಡಾಕ್ಟರ್ ಆಗೋದು ಅಂತ ಹೇಳಿದರೆ ದನದ ಡಾಕ್ಟರ್ ಅಂತ ಹೇಳುವಂಥ ಒಂದು ಕಲ್ಪನೆ ಇದೆ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ. ಅಂಥ ಇದರಲ್ಲಿ ಕೆಲವರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಅದು ಹೆಣ್ಣು ಮಕ್ಕಳಾಗಿದ್ದರೆ ಅವರನ್ನು ಕಳಿಸೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾರೆ. ಯಾಕಂತ ಹೇಳಿದರೆ ಲತ್ತಿಸೆ ಬಂಧವನ್ನಹಿ ಹಾಗೆಲ್ಲ ಕೆಲವು ಕಲ್ಪನೆಗಳಿದೆ. ಸೊ ದಯವಿಟ್ಟು ಈ ಥರದ ಒಂದು ಕಲ್ಪನೆಗಳಿಂದ ನಮ್ಮ ಸಾಮಾನ್ಯ ಒಬ್ಬ ಪೇರೆಂಟ್ಸ್ಗಳಿಗೆ ಅವ್ರ ಫಸ್ಟ್ ಜನ್ರೇಷನ್ ಅವರ ಮಕ್ಕಳನ್ನು ಈ ಒಂದು ಫೀಲ್ಡಿಗೆ ಕಳಿಸಲಿಕ್ಕೆ ನೀವೇ ಸ್ಫೂರ್ತಿ. ಆದರೂ ಕೂಡ ಅವರಿಗೆ ನಿಮ್ಮ ಮಾತುಗಳ ಮೂಲಕನೂ ಒಂದು ಸ್ವಲ್ಪ ಸ್ಫೂರ್ತಿ ತುಂಬಬಹುದಾ ಅಂತ ಹೇಳಿ ಒಂದು ವಿನಂತಿ. ಅದು ಇದು ಕಾನ್ಸೆಪ್ಟ್ ಲೇಡೀಸ್ ವೆಟರ್ನರಿ ಫೀಲ್ಡಿಗೆ ಎಂಟ್ರಿ ಆಗಬಾರ್ದು ಅಥವಾ ಲೇಡೀಸ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಇದೆಲ್ಲ ತುಂಬಾ 20 ವರ್ಷ ಹಿಂದಿನ ಕತೆ. ಯಾಕಂದ್ರೆ ಅಲ್ಲಿ ಒಂದಿಬ್ಬರೇ ವೆಟರ್ನರಿ ಡಾಕ್ಟರ್ ಇರ್ಬೋದು, ಆಗ ಅಲ್ಲಿ ಸೋಷಿಯಲ್ ಎನ್ವೈರನ್ಮೆಂಟ್ ಮೇ ನಾಟ್ ಬಿ ಫೇವರೇಬಲ್ ಟು ದೋಸ್ ವೆಟರ್ನರಿಯನ್ಸ್. ಆದ್ರೂ ವೆಟರ್ನರಿಯನ್ಸ್, ಲೇಡಿ ವೆಟರ್ನರಿಯನ್ಸ್ ತುಂಬಾನೇ ಉತ್ತಮ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಓನ್ಲಿ ಪೆಟ್ ಪ್ರಾಕ್ಟೀಸ್, ಫೀಲ್ಡ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಸರ್ವಿಸ್ ಅನ್ನ ವೆಟರ್ನರಿ ಡಾಕ್ಟರ್ ಕೊಡ್ತಾರೆ. ಕರ್ನಾಟಕದಲ್ಲಿ ತುಂಬಾ ಲೇಡಿ ವೆಟರ್ನರಿಯನ್ಸ್ ಒಂದು ಇದೆ, ಪೆಟ್ ಪ್ರಾಕ್ಟೀಸ್ ಯೂನಿಟ್ಸೇ ಇದಾವೆ ಬೆಂಗಳೂರಲ್ಲೆಲ್ಲ. ಇದಲ್ಲದೆ ಲಾರ್ಜ್ ಅನಿಮಲ್ಸ್ ಅಲ್ಲಿ ಕೂಡ ಹಲವಾರು ವೆಟರ್ನರಿಯನ್ಸ್ ತುಂಬಾ ಸಾಧನೆಯನ್ನು ಮಾಡಿರ್ತಾರೆ. ನಮ್ಮ ರಾಜ್ಯ ಅಂತ ಅಲ್ಲ, ಹೊರ ರಾಜ್ಯದಲ್ಲಿ ಎಸ್ಪೆಷಲಿ ತಮಿಳ್ನಾಡಲ್ಲೆಲ್ಲ ಆ ಟೈಮಲ್ಲಿ ಏನಾಗಿತ್ತಂದ್ರೆ ಈಕ್ವಲ್ ಲೇಡಿ ಗರ್ಲ್ ಸ್ಟೂಡೆಂಟ್ ಅಂಡ್ ದ ಬಾಯ್ ಸ್ಟೂಡೆಂಟ್ಸ್ ರೇಷಿಯೋ ಈಕ್ವಲ್ ಇತ್ತು. ಕರ್ನಾಟಕದಲ್ಲಿ ಆಗಿರಲಿಲ್ಲ. ಈಗ ಸ್ಟೂಡೆಂಟ್ಸ್ ನೋಡುವಾಗ 50% ಗರ್ಲ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, 50% ಬಾಯ್ಸ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಈಗ ಆ ಟ್ರೆಂಡ್ ಚೇಂಜ್ ಆಗಿದೆ. ಲೇಡೀಸ್, ನಾನು ಈಗಾಗಲೇ ಹೇಳಿದ್ದೇನೆ, RBC ಅಲ್ಲಿ ಲೇಡೀಸ್ ಸೆಲೆಕ್ಟ್ ಆಗಿದ್ದಾರೆ, ಪ್ಯಾರಾಮಿಲಿಟರಿ ಫೋರ್ಸಸ್ ಅಲ್ಲಿ ಲೇಡೀಸ್ ಸೆಲೆಕ್ಟ್ ಆಗಿದ್ದಾರೆ. ಅಂತಹ ಉದ್ಯಮಗಳಲ್ಲೇ ಲೇಡೀಸ್ ಅಂದ್ರೆ ಅಂತಹ ಜಾಬ್ಸ್ ಅನ್ನೇನೆ ವೆಟರ್ನರಿಯನ್ಸ್ ಆರ್ ಚೂಸಿಂಗ್ ಅಂದ್ರೆ, ಲೇಡಿ ವೆಟರ್ನರಿಯನ್ಸ್ ಆರ್ ಚೂಸಿಂಗ್ ಅಂದ್ರೆ ಅದು ಎಲ್ಲ ತುಂಬಾ ಈಗ ಔಟ್ಡೇಟೆಡ್. ಇದು ಲೇಡೀಸ್ ಕ್ಯಾನ್ ಡೂ ಎನಿ ಜಾಬ್, ಈವನ್ ವೆಟರ್ನರಿ ಜಾಬ್ ವೆರಿ ಬ್ಯೂಟಿಫುಲಿ, ಅಂಡ್ ಈವನ್ ದೇ ಹ್ಯಾವ್ ಡನ್ ಆಲ್ಸೋ. ಥ್ಯಾಂಕ್ ಯು ಡಾಕ್ಟರ್.
ಬೇರೆ ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ದಯವಿಟ್ಟು ಕೇಳಬೇಕು ಅಂತ ಹೇಳಿ ವಿನಂತಿ. ಪ್ರಶ್ನೆಗಳನ್ನು ಕೇಳೋರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಈಗ ವೆಟರ್ನರಿ ಸೈನ್ಸಲ್ಲಿ BVSc ಒಂದು ಡಿಗ್ರಿ ಆದಮೇಲೆ ಈಗ MVSc ಇಂತಹ ಕೋರ್ಸ್ಗಳಲ್ಲಿ ನೀವೀಗ ಏನು ವೆಟರ್ನರಿ ಬಯೋಕೆಮಿಸ್ಟ್ರಿ ಇದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀರಿ. ಈ ಥರ ಯಾವ್ಯಾವ ಸ್ಪೆಷಲೈಸೇಷನ್ಸ್ಗಳು ಯೂಶುವಲ್ ಆಗಿ ಇರುತ್ತದೆ? ಇದರಲ್ಲಿ 3 ವಿಭಾಗ ಅಂತ ಮಾಡ್ಬೋದು. ಒಂದು ಕ್ಲಿನಿಕಲ್ ಯಾರಂದ್ರೆ ವೆಟನರಿ ಸರ್ಜರಿ, ವೆಟನರಿ ಗೈನಕಾಲಜಿ, ವೆಟನರಿ ಮೆಡಿಸಿನ್. ಇದು ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ ಮಾಡಬಹುದು. ಇದು ಬ್ರಾಡ್ ಕ್ಲಾಸಿಫಿಕೇಶನ್ ನಾನು ಹೇಳ್ತಾ ಇರೋದು. ಇನ್ನು ಕ್ಲಿನಿಕಲ್ ಮೆಡಿಸಿನ್ ಅಲ್ಲಿ ಕ್ಲಿನಿಕಲ್ ಮೆಡಿಸಿನ್ ಬೇರೆ ಇರ್ತದೆ, ಪ್ರಿವೆಂಟಿವ್ ಮೆಡಿಸಿನ್ ಇರ್ತದೆ, ಬೇರೆ ಇರ್ತದೆ. ಸೊ ಈ ರೀತಿ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ ಯಾರಿಗೆ ಮಾಡ್ಲಿಕ್ಕೆ ಆಸಕ್ತಿ ಇದೆ ಅವರು ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ ಮಾಡಬಹುದು. ಪ್ಯಾರಾ ವೆಟನರಿ ಸಬ್ಜೆಕ್ಟ್ಸ್ ಅಂದ್ರೆ ಲ್ಯಾಬ್ ಓರಿಯೆಂಟೆಡ್ ಸ್ಟಡೀಸ್ ಯಾರಿಗೆ ಮಾಡಬೇಕು ಅವರು ವೆಟನರಿ ಪ್ಯಾಥಾಲಜಿ, ವೆಟನರಿ ಪ್ಯಾರಾಸೈಟಾಲಜಿ, ಮೈಕ್ರೋಬಯಾಲಜಿ ಅಂತದ್ರಲ್ಲೆಲ್ಲ ಮಾಡಬಹುದು. ಇನ್ನು ಪ್ಯೂರ್ಲಿ ಅನಿಮಲ್ ಹಸ್ಬೆಂಡ್ರಿ, ಅನಿಮಲ್ ಸೈನ್ಸ್ ಬೇಸ್ಡ್ ಅಂತ ಇದ್ರೆ ವೆಟನರಿ ಅನಿಮಲ್ ಜೆನೆಟಿಕ್ಸ್ ಅಂಡ್ ಬ್ರೀಡಿಂಗ್, ಅನಿಮಲ್ LPM ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಎಕ್ಸ್ಟೆನ್ಷನ್, ಇನ್ನು LPT ಅಂತ ಇದೆ, ಲೈಫ್ ಸ್ಟಾಕ್ ಪ್ರಾಡಕ್ಟ್ಸ್ ಅಂಡ್ ಟೆಕ್ನಾಲಜಿ. ನಾನು ಆಗ್ಲೇ ಹೇಳಿದೆ ಇದು ಅಮೂಲಲ್ಲಿ ಜಾಬ್ ಸಿಗ್ತದೆ ಅವರಿಗೆಲ್ಲ. LPT ಉದ್ಯೋಗ ಯಾರು PG ಮಾಡಿರ್ತಾರೆ ಅವರಿಗೆ ಇಂಥದ್ದಲ್ಲಿ ಮೀಟ್ ಯೂನಿಟ್ ಅಥವಾ ಮಿಲ್ಕ್ ಯೂನಿಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಜಾಸ್ತಿ ಇರ್ತದೆ. ಇನ್ನು ವೆಟನರಿ ಫಾರ್ಮಕಾಲಜಿ ಮಾಡ್ಬೋದು, ವೆಟನರಿ ಪಬ್ಲಿಕ್ ಹೆಲ್ತ್ ಅದು ಈಗ ಇದರಲ್ಲೇ ಸೇರ್ಕೊಂಡಿದೆ ಎಪಿಡೆಮಾಲಜಿಯಲ್ಲಿ. ಹಾಗೇನೆ ಬೇಸಿಕ್ ಸಬ್ಜೆಕ್ಟ್ ಅಲ್ಲಿ ವೆಟನರಿ ಅನಾಟಮಿಯಲ್ಲಿ ಇರ್ಬೋದು, ವೆಟನರಿ ಫಿಸಿಯಾಲಜಿ, ವೆಟನರಿ ಬಯೋಕೆಮಿಸ್ಟ್ರಿ ಕೂಡ ಉದ್ಯೋಗ ಅವಕಾಶಗಳಿರ್ತದೆ. ಸಾರಿ, PG ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು. ಇದರಲ್ಲೇ ಮತ್ತೆ PhD ಡಾಕ್ಟರ್ ಆಫ್ ಫಿಲಾಸಫಿ ಮಾಡ್ಬೋದು. ಇದ್ರಲ್ಲಿ ಯಾವ್ದ್ರಲ್ಲಿ ಮಾಡಬೇಕು ಅದು ನಿಮ್ಮ ಇಂಟ್ರೆಸ್ಟ್ ಇರ್ತದೆ. ಕ್ಲಿನಿಕಲ್ ಸೈಡ್ ಅಲ್ಲೇ ನಿಮ್ಗೆ ಹೋಗ್ಬೇಕು ಮುಂದೆ ಅಂತಂದ್ರೆ ಯು ಕ್ಯಾನ್ ಡೂ ಇನ್ ಕ್ಲಿನಿಕಲ್. ಇಲ್ಲ ನಾವು ಬೇಸಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ, ಟೀಚಿಂಗ್ ಜಾಬಿಗೆ ಹೋಗ್ಬೇಕು ಅಂತಂದ್ರೆ ಯು ಕ್ಯಾನ್ ಆಪ್ಟ್ ಬೇಸಿಕ್ ಸಬ್ಜೆಕ್ಟ್ಸ್. ಅಥವಾ ಕ್ಲಿನಿಕಲ್ ಕೆಲವು ಓನ್ ಲ್ಯಾಬೊರೇಟರಿ ಸೆಟಪ್ ಅಲ್ಲಿ ಇಂಟ್ರೆಸ್ಟ್ ಇದೆ, ರಿಸರ್ಚ್ ಸೈಂಟಿಸ್ಟ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದೆ, ದೇ ಕ್ಯಾನ್ ಗೋ ಫಾರ್ ಪ್ಯಾರಾವೆಟನರಿ ಸಬ್ಜೆಕ್ಟ್ಸ್. ಸೊ ಇದೆಲ್ಲ ಆಪ್ಷನ್ಸ್ ಇದಾವೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಧನ್ಯವಾದಗಳು. ಸೊ ಸುರೇಶ್ ಹೆಬ್ಬಾರ್ ಸರ್ ದಯವಿಟ್ಟು ಮಾತಾಡಬೇಕು. ಸುರೇಶ್ ಹೆಬ್ಬಾರ್ ಸರ್, ನಿಮಗೆ ಮೊದಲನಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಅವರ ಬಗ್ಗೆ ತಿಳಿಸಿಕೊಟ್ಟವರೇ ನೀವು. ಅವರಿಂದ ಟಾಕ್ ಮಾಡಿಸಬೇಕು ಅಂತ ನೀವು ಹೇಳಿದ್ರಿ. ಆ ದಿನ ಇವತ್ತು ಕೂಡಿ ಬಂದಿದೆ. ಅದಕ್ಕೆ ಧನ್ಯವಾದ ಹೇಳ್ತಾ ಓವರ್ ಟು ಯು ಸರ್. So I am a proud Chikkappa of Aparna Hebbar today. Aparna, ಈ ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್ ಅದ್ರ ಬಗ್ಗೆ ಎಲ್ಲ ಹೇಗೆ ಚಾನ್ಸಸ್ ಎಲ್ಲ ಪೋಸ್ಟ್ ಡಾಕ್ ಫೆಲೋಶಿಪ್ ಅದು ಸ್ಕೋರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಡಿಫ್ರೆಂಟ್ ಎಕ್ಸಾಮ್ಸ್ ಈಗ GRE ಅದರದೆಲ್ಲ ಸ್ಕೋರ್ ಮೇಲೆ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಡಿಫ್ರೆಂಟ್ ಎಕ್ಸಾಮ್ಸ್ ಇರ್ತಾವಲ್ಲ, ಆ ಎಕ್ಸಾಮ್ಸಿನ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ವೆಟನರಿ ಸೈನ್ಸ್ ಅಲ್ಲಿ ಏನಿರ್ತದೆ ಅಂದ್ರೆ ಯಾರು ಸ್ಕಾಲರ್ಶಿಪ್ ಇಲ್ಲ ಅಂತ ಆದ್ರೆ ಯೂಶಲಿ ಪೋಸ್ಟ್ ಡಾಕ್ಟಿಗೆ ಹೋಗೋದೇ ಇಲ್ಲ. ದೇ ಆರ್ ನಾಟ್ ಟೇಕಿಂಗ್ ಲೋನ್ ಅಂಡ್ ಡೂಯಿಂಗ್ ಪೋಸ್ಟ್ ಡಾಕ್. ದರ್ ಇಸ್ ನಥಿಂಗ್ ಲೈಕ್ ದಟ್. ಎಲ್ಲಾದ್ರೂ ಆಪ್ಷನ್ ಇದ್ರೆ ಅಷ್ಟೇನೆ ಯೂಶಲಿ ವಿದೇಶದಲ್ಲಿ ಹೋಗಿ ಇದ್ ಮಾಡ್ತಾರೆ. ಇಲ್ಲ ಅಲ್ಲಿ ಹೋಗಿ ಬೇರೆ ಕೆಲವು ಕೆಲಸ ಮಾಡಿ ಜಾಬ್ ಮಾಡಿ ಕೂಡ PG ಮಾಡೋರು, ಐ ಮೀನ್ PhD ಮಾಡೋರು ಪೋಸ್ಟ್ ಡಾಕ್ ಮಾಡ್ತಾರೆ. ಅದು ಕೂಡ ಸೈಡ್ ಇನ್ಕಮ್ ಆಗಿ ಅವರಿಗೆ ಬೇಕಾಗ್ತದೆ. ಬಟ್ ಯೂಶಲಿ ಏನಾದ್ರೂ ಒಂದು ಸ್ಕಾಲರ್ಶಿಪ್ ಇಟ್ಕೊಂಡೇ ಮಾಡಿರ್ತಾರೆ. ದಟ್ ಈಸ್ ಬೇಸ್ಡ್ ಆನ್ ದ GRE ಅಂಡ್ TOEFL ಸ್ಕೋರ್ಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಬಹಳ ಅತ್ಯುತ್ತಮ ಮಾಹಿತಿಪೂರ್ಣ ಒಂದು ಸೆಷನನ್ನು ನಮಗೆ ನೀಡಿದ್ದೀರಿ. ಸೊ ನಾವೆಲ್ಲರೂ ಇದನ್ನು ಖಂಡಿತವಾಗಿ ನಮ್ಮ ಹೊರಗೆ ಮಕ್ಕಳಿಗೆ ತಿಳಿಸಿ ಇದರಲ್ಲಿರುವಂಥ ವಿಪುಲ ಅವಕಾಶಗಳ ಬಗ್ಗೆ ಇನ್ನಷ್ಟು ಪ್ರಚುರಪಡಿಸುವಂಥ ಕೆಲಸ ಮಾಡ್ತೇವೆ. ಮುಂದೆಯೂ ನಮ್ಮ ಚಿಪ್ಪಾವನ ಶಿಕ್ಷಣ ವೇದಿಕೆಗೆ ನಿಮ್ಮ ಸಹಕಾರ ಇರಲಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ
ನಮ್ಮ ಜೊತೆಗೆ ಈ ಒಂದು ಸೆಷನನ್ನು ನಡೆಸಿಕೊಟ್ಟದಕ್ಕಾಗಿ ಅಪರ್ಣಾ ಹೆಬ್ಬಾರ್ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಮೂಲಕ ಇವತ್ತಿನ ನಮ್ಮ ಈ ಉನ್ನತಿ ಸರಣಿಯ ಈ ವೆಬಿನಾರನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ.